ಧರ್ಮಸ್ಥಳದ ಸುದ್ದಿಯೊಂದಿಗೆ ಇವತ್ತಿನ ನ್ಯೂಸ್ ಅವರ್ನ ಆರಂಭಿಸ್ತಾ ಇದ್ದೀವಿ. ಒಬ್ಬ ಅನಾಮಧೇಯ ಅನಾಮಿಕ ವ್ಯಕ್ತಿ, ಆತನ ವಿವರಗಳು ಗೊತ್ತು ಬಟ್ ಹೇಳಬಾರ್ದು, ಜರ್ನಲಿಸ್ಟಿಕ್ ಎಥಿಕ್ಸ್ ಅದು. ಆತ ಬಂದು ನೂರಾರು ಶವಗಳನ್ನು ನಾನು ಹುತ್ತಿದ್ದೀನಿ, 2004ನೇ ಇಸ್ವಿಯ ತನಕ ನೂರಾರು ಶವಗಳನ್ನು ಅಲ್ಲಿ ಹುತ್ತಿದ್ದೀನಿ, ಒತ್ತಾಯದಿಂದ ಹೆದರಿಕೆಯಿಂದ ನನ್ನಿಂದ ಆ ಕೆಲಸ ಮಾಡಲಾಗಿದೆ. ಈಗ ತಪ್ಪೊಪ್ಪಿಗೆಯನ್ನು ಕೊಡೋದಕ್ಕೆ ಬಂದಿದ್ದೀನಿ, ನನಗೆ ಪಶ್ಚಾತ್ತಾಪ ಆಗ್ತಿದೆ ಅಂತ ಆತ ಮೊದಲು ವಕೀಲರ ಮೂಲಕ ಒಂದು ಸ್ಟೇಟ್ಮೆಂಟ್ ರಿಲೀಸ್ ಮಾಡಿಸ್ತಾ, ವಕೀಲರು ಬಂದು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟರು, ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ನ್ಯಾಯಾಧೀಶರ ಹೇಳಿಕೆಯನ್ನು ತೆಗೆದುಕೊಳ್ಳಲಾಗಿದೆ. ಈ ಮಧ್ಯೆ SIT ರಚಿಸಬೇಕು ಅನ್ನುವ ಆಗ್ರಹ ಕೇಳಿಬಂದಿತ್ತು. ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷರಾದ CS ದ್ವಾರಕಾನಾಥ್ ಅವರ ಜೊತೆಗೆ ಅನೇಕರನ್ನು ಕರ್ಕೊಂಡು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದರು. ಆ ಅನೇಕರ ಪೈಕಿ ವಕೀಲರಾದ ಬಾಲನ್ ಅವರು ಇದ್ದರು. SIT ರಚನೆ ಮಾಡಬೇಕು ಅಂತ. ಆ ನಂತರ ಒಂದು ಪತ್ರಿಕಾಗೋಷ್ಠಿ ನಡೆಸಲಾಯಿತು. ರಿಟೈರ್ಡ್ ಜಸ್ಟಿಸ್ ಗೋಪಾಲಗೌಡರು ಹೇಳಿದ್ರು SIT ರಚನೆ ಮಾಡಿ ತನಿಖೆ ಮಾಡಬೇಕು ಅಂತ. ಅಷ್ಟೆಲ್ಲ ಆದಮೇಲೆ ಮುಖ್ಯಮಂತ್ರಿಗಳನ್ನು ಕೇಳಿದರೆ ಯಾರ್ಯಾರು ಹೇಳ್ತಾರೆ ಅಂತ SIT ಮಾಡೋದಕ್ಕಾಗೋದಿಲ್ಲ. ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ, ಅವಶ್ಯಕತೆ ಬಿದ್ದಾಗ ಅವಶ್ಯಕ ಕ್ರಮಗಳನ್ನು ಕೈಗೊಳ್ತಾರೆ ಅಂತ ಮುಖ್ಯಮಂತ್ರಿಗಳು ಹೇಳಿದರು. ಜೊತೆಗೊಂದು ಗಾದೆ ಮಾತು ನಾನು ಅಂದೆ, ಅವತ್ತು ಭಾಳ ದಿವಸದ ನಂತರ ಈ ಗಾದೆ ಮಾತು ಕೇಳ್ತಾ ಇದ್ದೀನಿ ಅಂತ. ಎತ್ತು ಈತು ಅಂದರೆ ಕರ್ಕೊಂಡೋಗಿ ಕೊಟ್ಟಿಗೆ ಕಟ್ಟು ಅನ್ನೋದಕ್ಕಾಗತ್ತಾ? ಫಸ್ಟ್ ಆಫ್ ಆಲ್ ಎತ್ತು ಈಯೋದಕ್ಕೆ ಸಾಧ್ಯ ಇಲ್ಲ, ಇತ್ಯಾದಿ ಮುಖ್ಯಮಂತ್ರಿಗಳು ಮಾತಾಡಿದರು. SIT ರಚನೆ ಆಗಿದೆ. 4 ಜನ IPS ಆಫೀಸರ್ಸ್ ಇದ್ದಾರೆ. ಪ್ರಣಬ್ ಮೊಹಾಂತಿ DGP, ಅನುಚೇತ್ ಅವರಿದ್ದಾರೆ, ಜಿತೇಂದ್ರ ಕುಮಾರ್ ಅವರಿದ್ದಾರೆ, ಸೌಮ್ಯಲತಾ ಇದ್ದಾರೆ. ಸೌಮ್ಯಲತಾ, ಅನುಚೇತ್, ಜಿತೇಂದ್ರ ಕುಮಾರ್ ಮತ್ತು ಪ್ರಣಬ್ ಮೊಹಾಂತಿ ಅವರ ನೇತೃತ್ವದಲ್ಲಿ ನಡೀತಾ ಇರುವಂಥ ರಚನೆಗೊಂಡಿರುವಂಥ SIT ಇದು. ಧರ್ಮಸ್ಥಳ ಹತ್ಯೆಗಳ ಎಲ್ಲ ಕೇಸ್ಗಳನ್ನು SITಗೆ ಕೊಡಲಾಗಿದೆ, ಅಥವಾ ಅದಕ್ಕೆ ಲಿಂಕ್ ಆಗುವಂಥ ಎಲ್ಲ ಪ್ರಕರಣಗಳು ಇದಕ್ಕೆ. ಧರ್ಮಸ್ಥಳಕ್ಕೆ ಹೋಗಿ ನಾಪತ್ತೆಯಾದವರ ಪ್ರಕರಣ ಈ SIT ಅಡಿಯಲ್ಲಿ ತನಿಖೆಯಾಗತ್ತೆ. 4 ಜನ IPS ಅಧಿಕಾರಿಗಳನ್ನು ಒಳಗೊಂಡಿರುವಂಥ ತಂಡ ಇದು. ಒಂದೊಂದು ತಂಡಕ್ಕೆ ಒಂದಷ್ಟು ರೆಸ್ಪಾನ್ಸಿಬಿಲಿಟಿಗಳನ್ನು ಕೊಡ್ತಾರಂತೆ. ಈ ಮಧ್ಯೆ ಸ್ಥಳೀಯ ಪೊಲೀಸರು ಈ ವ್ಯಕ್ತಿ ಬಂದಂಥ ಸಂದರ್ಭದಲ್ಲಿ, ಯಾರು ಅನಾಮಿಕ ವ್ಯಕ್ತಿ ಬಂದಂಥ ಸಂದರ್ಭದಲ್ಲಿ ಸ್ಥಳೀಯ ಪೊಲೀಸರು, ದಕ್ಷಿಣ ಕನ್ನಡದ ಪೊಲೀಸರು ಒಂದು ಪತ್ರಿಕಾ ಹೇಳಿಕೆಯಲ್ಲಿ ಅವರೊಂದು ಮಾತು ಹೇಳ್ತಾರೆ, ಈ ವ್ಯಕ್ತಿ ನಾಪತ್ತೆ ಆಗ್ತಾರೆ ಅಂತ ನಮಗೆ ಗುಪ್ತಚರ ಮಾಹಿತಿ ಇದೆ ಅನ್ನೋದು ಒಂದು ಹೇಳಿಕೆ ಬಂದಿರುತ್ತೆ. ಅದರ ಜೊತೆಗೆ ಬೆಳತಂಗಡಿ ಕೋರ್ಟಿಗೆ ಅಪ್ಲಿಕೇಶನ್ ಹಾಕ್ಕೊಂಡಿದ್ದಾರೆ, ಈ ವ್ಯಕ್ತಿಯ ಬ್ರೈನ್ ಮ್ಯಾಪಿಂಗ್ ಮಾಡ್ಬೇಕು ನಾವು ಅಂತ. ಅದೇ ಆ್ಯಂಗಲ್ನಲ್ಲಿ SIT ಮುಂದುವರಿಯುತ್ತಾ ಅಥವಾ ಬೇರೆ ಏನಾದ್ರು ಮಾಡ್ತಾರಾ ಗೊತ್ತಿಲ್ಲ. ಈಗಾಗಲೇ ಒಂದು ತಲೆಬುರುಡೆಯನ್ನು ಆತ ತಗೊಂಡು ಬಂದಿದ್ದ ಆ ವ್ಯಕ್ತಿ. ಆ ತಲೆಬುರುಡೆ ನೆನಪಿರಲಿ, KV ಧನಂಜಯ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದರು. ತಲೆಬುರುಡೆ ತೆಗೆದು ಚೀಲಕ್ಕೆ ಹಾಕಿಕೊಳ್ತಾ ಇರುವಂಥ ವಿಡಿಯೋ. ಈ ತಲೆಬುರುಡೆ ಬಗ್ಗೆ ನಾನು ಮಾತಾಡೋದಕ್ಕೆ ತಯಾರಿಲ್ಲ ಅಂದರು ಅವರು. ಅಂದರೆ ಇದು ಎಲ್ಲಿ ಬಿದ್ದಿತ್ತು, ಎಲ್ಲಿಯ ತಲೆಬುರುಡೆ, ಎಲ್ಲಿ ಇದನ್ನು ಚೀಲಕ್ಕೆ ಹಾಕಿಕೊಳ್ಳಲಾಯಿತು, ಚೀಲಕ್ಕೆ ಆ ಕನ್ಲಿಯಿಂದ ಬಡಿದು ಚೀಲಕ್ಕೆ ಹಾಕಿಕೊಳ್ಳುವಂಥ ವ್ಯಕ್ತಿ ಯಾರು, ಇದು ಏನೂ ಕೂಡ ಗೊತ್ತಿಲ್ಲ. ಆದ್ದರಿಂದಾಗಿ ನಾನು ಇದರ ಬಗ್ಗೆ ಮಾತನಾಡಲಾರೆ ಅಂತ ಧನಂಜಯ ಅವರು ಹೇಳಿದರು. ಅವರ ಕೇಸಿನ ಭಾಗ ಕೂಡ ಇದು ಅಲ್ಲ. ಇದರ ಮಧ್ಯದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಸುದ್ದಿ ಏನು ಬಂತು. SIT ರಚನೆ ಆಗಿದ್ದು ನಿನ್ನೆ, ಇವತ್ತು ಬೆಳಗ್ಗೆ ಪೇಪರ್ನಲ್ಲಿ ನೀವು ನೋಡಿರ್ಬೇಕು ಸುದ್ದಿ. ಈ SITಯ ಭಾಗವಾಗಿರುವ 4 ಜನ ಅಧಿಕಾರಿಗಳ ಪೈಕಿ 2 ಅಧಿಕಾರಿಗಳು ನಾವು ಈ ತನಿಖೆ ಮಾಡೋದಿಲ್ಲ ಅಂತ ಹೇಳುವ ಸಾಧ್ಯತೆಗಳಿದೆ ಅಂತ. 4 ಪೈಕಿ 2 ಪೇಪರ್ನಲ್ಲಿ ಬಂತು. ಸಹಜ, ಗೃಹ ಸಚಿವರನ್ನು ಕೇಳಿದ್ವಿ ನಾವು. ಅನುಚೇತ್ ಮತ್ತು ಸೌಮ್ಯಲತಾ 2 IPS ಅಧಿಕಾರಿಗಳು ಹಿಂದೆ ಸರಿಯುವ ಸಾಧ್ಯತೆ ಇದೆ ಅನ್ನುವ ಚರ್ಚೆನೂ ಬಂತು. ಡಾಕ್ಟರ್ G. ಪರಮೇಶ್ವರ್ ನಮ್ಮ ಗೃಹ ಸಚಿವರು ಹೇಳ್ತಾರೆ, ಅದರ ಬಗ್ಗೆ ಯಾರೂ ಏನು ಹೇಳಿಲ್ಲ. ಪ್ರಣಬ್ ಮೊಹಾಂತಿ ಅವರು ಬಂದು ಗೃಹ ಸಚಿವರನ್ನು ಭೇಟಿಯಾಗಿ 20 ನಿಮಿಷ ಮಾತುಕತೆ ನಡೆಸಿದ್ರು. ಧನ್ಯವಾದ, ನನಗೆ ಈ ಜವಾಬ್ದಾರಿ ವಹಿಸಿದ್ದಕ್ಕೆ, ಇದನ್ನು ನಾನು ಚೆನ್ನಾಗಿ ಮಾಡಿಕೊಡ್ತೀನಿ ಅಂತ ಪ್ರಣಬ್ ಮೊಹಾಂತಿ ಅವರು ಹೇಳಿದಾರಂತೆ. 2 ಹಿಂದೆ ಸರಿತಾರಾ? ಆ ಪ್ರಶ್ನೆಗೆ ಹೋಮ್ ಮಿನಿಸ್ಟರ್ ಏನು ಹೇಳಿದ್ರು ಕೇಳಿಸ್ಕೊಳ್ಳಿ. ಆ ರೀತಿ ಏನಿಲ್ಲ, ಅವರೆಲ್ಲ ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥ ಹಿರಿಯ ಅಧಿಕಾರಿಗಳು, ಅವರಿಗೆ ಕೊಟ್ಟಿದ್ದೇವೆ, ಮಾಡ್ತಾರೆ ಅವರು. ನನಗೆ ಆಗಲಿ ಸರ್ಕಾರಕ್ಕೆ ಯಾರು ಇಲ್ಲ ನಾವು ಮಾಡೋದಿಲ್ಲ ಬರೋದಿಲ್ಲ ಹಾಗೆ ಅಂತ ಏನು ಯಾರು ಹೇಳಿಲ್ಲ. ಈ ದೇಶದಲ್ಲಿ ಏನೇನೋ ರಾಜಕೀಯ ಆಗುತ್ತೆ, SIT ರಚನೆ ಕೂಡ ರಾಜಕೀಯ ಆಯಿತು.
BJPಯವರು ಅಂದರೆ SIT ರಚನೆಯನ್ನು ಖಂಡತುಂಡವಾಗಿ ವಿರೋಧಿಸ್ತೀವಿ ಅಂತಲ್ಲ, ಧರ್ಮಸ್ಥಳವನ್ನು ಅಪಪ್ರಚಾರಕ್ಕೆ ಈಡು ಮಾಡ್ತಾ ಇದ್ದೀರಿ ಅಂತ. ಧರ್ಮಸ್ಥಳವನ್ನು ಅಪಪ್ರಚಾರಕ್ಕೆ ಈಡು ಮಾಡ್ತಾ ಇದ್ದೀರಿ. ಹಿಂದೂಗಳ ಧಾರ್ಮಿಕ ಶ್ರದ್ಧೆ ಇರುವ ಜಾಗದ ಬಗ್ಗೆ ಒಬ್ಬ ಮುಸಲ್ಮಾನ ಕೂತ್ಕೊಂಡು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾನೆ. ಕೇರಳದ ಕಮ್ಯುನಿಸ್ಟ್ ಸರ್ಕಾರ ಇದರ ಬಗ್ಗೆ ಮುತುವರ್ಜಿ ವಹಿಸುತ್ತೆ. ಇದೆಲ್ಲ ನೋಡಿದ್ರೆ ಧರ್ಮಸ್ಥಳವನ್ನು ಅದಕ್ಕೊಂದು ಕಳಂಕ ತರೋ ಪ್ರಯತ್ನ ಅಂತ ಅನ್ನಿಸ್ತಾ ಇದೆ ಅಂತ ಅಶೋಕ್ ಅವರು ಮಾತಾಡಿದ್ರು. MB ಪಾಟೀಲ್ರು ಕಾಂಗ್ರೆಸ್ಸಿನವರ ನಿಲುವು ಒಂದೇ ಇದೆ, ಈಗಷ್ಟೇ ರಚನೆ ಆಗಿದೆ, ಇರಿ ವೇಟ್ ಆ್ಯಂಡ್ ವಾಚ್, ಏನಾಗುತ್ತೋ ನೋಡೋಣ ಅಂತೀರಿ ಅಂತ. ಕೇಳಿಸ್ಕೊಳ್ಳಿ ಒಮ್ಮೆ. ದಕ್ಷಿಣ ಭಾರತದಲ್ಲಿ ತಿರುಪತಿ ಮತ್ತು ಧರ್ಮಸ್ಥಳ ಭಾಳ ಹಿಂದೂಗಳಿಗೆ ಭಾಳ ಪವಿತ್ರವಾದಂಥ ಸ್ಥಳಗಳಿವೆ. ನನಗೆ ಎಲ್ಲೋ ಒಂದು ಕಡೆ ಅನುಮಾನ ವ್ಯಕ್ತ ಆಗ್ತಾ ಇರುವಂಥದ್ದು, ಇದನ್ನು ಸೋಷಿಯಲ್ ಮೀಡಿಯಾದಲ್ಲಿ ದಿನನಿತ್ಯ ಅಪ್ಲೋಡ್ ಮಾಡ್ತಾ ಇರೋದು ಅದು ಮುಸ್ಲಿಂ ಯಾರೋ ಒಬ್ಬ ಯುವಕ. ಆಮೇಲೆ ಇದು ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ವಿಚಾರ. ಕೇರಳದ ಕಮ್ಯುನಿಸ್ಟ್ ಸರ್ಕಾರ ಭಾಳ ಮುತುವರ್ಜಿ ವಹಿಸ್ತಾ ಇದೆ, ಭಾಳ ಸೆನ್ಸಿಟಿವ್ ಇರೋವಂಥ ಇದು ವಿಚಾರ. ಇದು ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದು. ಕೇರಳ ಸರ್ಕಾರ ಯಾಕೆ ಬಂತು ಇದರಲ್ಲಿ? ಕೇರಳ ಸರ್ಕಾರ ಅಲ್ಲಿನ ದೇವಸ್ಥಾನಗಳನ್ನ ಯಾಕೆ ನಡೆಸ್ಕೊತಾ ಇದೆ? ಅಯ್ಯಪ್ಪ ದೇವಸ್ಥಾನಕ್ಕೆ ಏನೇನು ಅವಮಾನಗಳು ಮಾಡಿದ್ದಾರೆ ಅದೆಲ್ಲ ಜಗಜ್ಜಾಹಿರಾತ ಆಗ್ಬಿಟ್ಟಿದೆ. ಇಲ್ಲಿ ನನಗೆ ಆಶ್ಚರ್ಯ ಅಂತ ಹೇಳಿದ್ರೆ, ಸಾವಿರಾರು ಅಂತ ಹೇಳಿದ್ರೆ ಹಂಗಾರೆ ಸಾವಿರಾರು ಜನ ಬೇರೆ ಬೇರೆ ಇಡೀ ರಾಜ್ಯದಲ್ಲಿ ಕಂಪ್ಲೇಂಟ್ಗಳು ಕೊಟ್ಟಿರ್ಬೇಕಲ್ಲ. ಇಂಥ ಕೇಸ್ಗಳಲ್ಲಿ ಯಾವುದೇ ಪೊಲೀಸರು ಅಚಾತುರ್ಯ ಮಾಡಲ್ಲ ನನಗೆ ಗೊತ್ತಿರೋ ಪ್ರಕಾರ. ದಿನನಿತ್ಯ ಮಂಜುನಾಥ ಧರ್ಮಸ್ಥಳ ಅಂತೇಳಿ ಅಪಪ್ರಚಾರ ಮಾಡೋದ್ರಿಂದ ಹಿಂದೂಗಳ ಭಾವನೆಗೆ ನೋವನ್ನು ಉಂಟು ಮಾಡ್ತದೆ. ಅನೇಕ ವಿಚಾರಗಳನ್ನ ಮಾಡ್ತಾರೆ. ಅದರಲ್ಲಿ SIT ತನಿಖೆ ಆಗ್ತದೆ. ತನಿಖೆ ಮುಗಿಯುವವರೆಗೂ ಕೂಡ ಯಾವುದೇ ಒಂದು ಊಹಾಪೋಹ ಆಗಲಿ ಅಥವಾ ಯಾವುದೇ ಒಂದು ಆ್ಯಂಗಲ್ನಲ್ಲಿ ಸಹ ಜನ ವಿಚಾರ ಮಾಡೋದು ಅದು ತಪ್ಪು. ಹೀಗಾಗಿ ಯಾರ ಮೇಲೂ ಕೂಡ ನಾವು ದೂಷಿಸುವಂಥದ್ದು, ಈಗಲೇ ಯಾರನ್ನಾರು ನಾವು ಇದು ಮಾಡುವಂಥದ್ದು ಅದು ಸರಿಯಾದದಂತಲ್ಲ. ಯಾವ ಒತ್ತಡ ಕೂಡ ಇಲ್ಲ. ಇವೆಲ್ಲ ಆದಮೇಲೆ ಸರ್ಕಾರ ಸುಮ್ ಕೂತ್ರೆ ಏನಂತೀರ ನೀವು? ನಾವು SIT ರಚನೆ ಮಾಡಿದ್ದಾಗಲಿ ಅಥವಾ ಸರ್ಕಾರ ಯಾರ ಮೇಲಾದರೂ ಕೂಡ ನಾವು ಬೆರಳು ಮಾಡಿ ತೋರಿಸ್ತಾ ಇಲ್ಲ. ಇಂಥ ದೂರುಗಳು ಬಂದಮೇಲೆ ಸ್ವಲ್ಪ ಗಂಭೀರ ಸ್ವರೂಪದೂ ಆಗಿದಾವೆ. ಎಲ್ಲರೂ ಕೂಡ ಇವತ್ತು ದಿವಸ ಇದ್ರ ಬಗ್ಗೆ ಬರೀತಾರೆ. ಸರ್ಕಾರ ಆಗಲಿ ನಾವಾಗಲಿ ಯಾರೇ ಆಗಲಿ ಇವತ್ತು ದಿವಸ ಯಾರ ಮ್ಯಾಗೂ ಕೂಡ ಪಟ್ಟು ಮಾಡಿ ತೋರಿಸ್ತಿಲ್ಲ. ಹೀಗಾಗಿ ಇವ್ರು ಯಾಕೆ ಅದನ್ನು ಒಯ್ದು ಮಂಜುನಾಥ್ಗೆ ಹಚ್ಚುವಂಥ ಕೆಲಸ ಮಾಡ್ತಾರೆ? ಇದು BJPಯವರು ಇದರಲ್ಲಿ ಕೂಡ ರಾಜಕೀಯ ಮಾಡಲಿಕ್ಕೆ ಬಯಸಿದ್ದಾರೆ. ಇದ್ದಕ್ಕಿದ್ದಾಗೆ ಏನೆಲ್ಲ ಧರ್ಮಸ್ಥಳದಲ್ಲಿ ನಡೀತಿರುವಂಥದ ಮೇಲೆ ಈ ರೀತಿ ಆಪಾದನೆಗಳು, ಮತ್ತೊಂದು ಒಂದು ಪವಿತ್ರವಾದಾಗಿರೋಂಥ ಕೇಂದ್ರದ ಮೇಲೆ ಈ ರೀತಿ ಆಪಾದನೆ ಬರ್ತಿರುವಂಥದ್ದು ನಿಜಕ್ಕೂ ದುರದೃಷ್ಟ. ದುರುದ್ದೇಶದಿಂದನೋ ಸದುದ್ದೇಶನೋ ಏನು ಅಂತ ನಮಗೂ ಗೊತ್ತಿಲ್ಲ. ಆದರೆ ಈ ಪುಣ್ಯಕ್ಷೇತ್ರದ ಮೇಲೆ ಈ ರೀತಿ ರಾತ್ರೋರಾತ್ರಿ ಇದ್ದಕ್ಕಿದ್ದ ಹಾಗೆ ಎಲ್ಲ ಒಂದು ಕಡೆ ವ್ಯವಸ್ಥಿತವಾಗಿ ಪಿತೂರಿ ಮಾಡ್ತಿದ್ದಾರಾ ಅಥವಾ ದುರುದ್ದೇಶದಿಂದ ಒಳಗೊಂಡಿದೆಯಾ ಅಂತ ಅನುಮಾನಗಳು ನಮ್ಮೆಲ್ಲ ಕಾಡ್ತಿದೆ. ವಿಚಾರನೇ ಪ್ರಶ್ನೆತೀತವಾಗಿರ್ಬೇಕಾದ್ರೆ ಇವರು ಏನು SITಗಳು ಮತ್ತೊಂದು ಇಂಥ ನಂಬಿಕೆ ಕೇಂದ್ರಗಳ ಮೇಲೆ, ನಂಬಿಕೆ ಸ್ಥಳದ ಮೇಲೆ ಈ ರೀತಿ ಅಪನಂಬಿಕೆ ತರುವಂಥ ಪ್ರಯತ್ನಗಳನ್ನು ಸಹ ಖಂಡನೀಯವಾಗಿದೆ. ಈಗ ಅದನ್ನು ಹೋಮ್ ಮಿನಿಸ್ಟ್ರು ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಒಳ್ಳೆ ಹಿರಿಯ ಆಫೀಸರ್ಸ್ನೇ ಹಾಕಿದ್ದಾರೆ, ಅನುಭವ ಆಫೀಸರ್ಸ್ನೇ ಹಾಕಿದ್ದಾರೆ. ಖಂಡಿತ ಅವರು ಮಾಡ್ತಾರೆ, ಏನು ಬೇಕೋ ಅದನ್ನು ತನಿಖೆ ಮಾಡ್ತಾರೆ. BJPಯವರು ಹೆಂಗೆ ನಡ್ಕೋಬೇಕು ಅಂತ ಹೇಳಿ ಹಂಗೆ ನಡ್ಕೋಣ. ನನಗೆ ನಿಮ್ಮ ಭಾಷೆನೂ ಅರ್ಥ ಆಗ್ತಾ ಇಲ್ಲ, BJPಯವ್ರ ಭಾಷೆನೂ ನಂಗೆ ಅರ್ಥ ಆಗ್ತಾ ಇಲ್ಲ. ನನಗೆ ಭಾಷೆ ಯಾರೋ ಹೋಗಿ ಒಂದು ಕೋರ್ಟಲ್ಲಿ ಏನೋ ಒಂದು ಸ್ಟೇಟ್ಮೆಂಟು ಒಂದು 15 ವರ್ಷ ಆದಮೇಲೆ ಕೊಟ್ಟಿದ್ದಾನೆ ಅನ್ನೋದು ನನಗೊಂದು ಗೊತ್ತಿದೆ. ಅದ್ರ ಮೇಲೆ ಸತ್ಯ ಅಸತ್ಯನ ತಿಳ್ಕೊಳ್ಳಿಕ್ಕೆ ಸರ್ಕಾರ ಒಂದು ಮಾಡಿದೆ. ಈಚೆ ಬರ್ತದೆ. ಈಗ ನೀವೇ ಮೀಡಿಯಾವರೇ ಅದನ್ನು ದೊಡ್ಡ ಇಶ್ಯೂ ತೆಗೆದುಕೊಂಡಾಗ ನಿಮಗೂ ಗೌರವ ಕೊಡಬೇಕಲ್ಲ. ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿಮಗೂ ನಮ್ಕಿನ್ನ ಹೆಚ್ಚಿಗೆ ಜವಾಬ್ದಾರಿ ನಿಮಗೂ ಇದೆಯಲ್ಲ. ಸಮಾಜಕ್ಕೆ ನ್ಯಾಯ ಕೊಡಬೇಕು, ಸರ್ಕಾರಕ್ಕೆ ನ್ಯಾಯ ಕೊಡಬೇಕು, ವಿರೋಧ ಪಾರ್ಟಿಯವ್ರ ಧ್ವನಿನೂ ಕೇಳಬೇಕು, ತಮ್ಮ ಹಿತವಚನ ಕೇಳಬೇಕು, ನುಡಿಮುತ್ತುಗಳನ್ನು ಕೇಳಬೇಕು. ಇವೆಲ್ಲ ಕೂಡ ನಮಗೂ ಧರ್ಮಸ್ಥಳ ಕೇಸ್ಗಳಿಗೆಲ್ಲ SIT ಮಾಡಿದ್ದಾರೆ ಸರ್. ಮಾಡ್ಕೊಳ್ಳಿ ಅಂತ ತೊಂದರೆ ಇಲ್ಲ, ಯಾವುದೇ ತಪ್ಪಾಗಿಲ್ಲ. ಅವ್ರೇನು ತನಿಖೆ ಮಾಡಬೇಕು ಮಾಡ್ಕೊಂತಾರೆ, ಅದಕ್ಕೇನು ಸಮಸ್ಯೆ. ಬಹಳ ಜನ ಆ ಭಾಗದಲ್ಲಿ ಇರ್ತಕ್ಕಂಥವರು ಪ್ರಗತಿಪರ ಚಿಂತಕರು, ಆ ಭಾಗದಲ್ಲಿ ಜನ ಸಮುದಾಯ ಮತ್ತು ಅವರೆಲ್ಲ ಸೇರಿ ಒತ್ತಾಯ ಮಾಡಿದ್ದಾರೆ, ಕಂಪ್ಲೇಂಟ್ ಕೊಟ್ಟಿದ್ದಾರೆ. ತನಿಖೆ ಮಾಡಿ ಆಗಿದೆ ಆಗಿಲ್ಲ ಅನ್ನೋದು ಗೊತ್ತಾಗಬೇಕಲ್ಲ. ಹಾಗಾಗಿ ಅದರ ತನಿಖೆ ಆದೇಶ ಮಾಡಿದ್ದೇವೆ. ಏನೂ ಇಲ್ಲ ಅಂತಾದ್ರೆ ಯಡಿಯೂರಪ್ಪನವರು ಹೇಳಿದಾಗೆ ಆಯ್ತು, ಏನೂ ಇಲ್ಲ ಅಂತೇಳಿ ಇಡೀ ಸಮಾಜಕ್ಕೆ ತಿಳಿಸ್ಬೋದು ನಾವು.
ಇವರು ಪ್ರಣವ್ ಮೋಹತಿ ಅವರು ಕೂಡ ತಮ್ಮನ್ನು ಭೇಟಿ ಆಗಿದ್ರು. ಏನಾದ್ರು ಇನ್ಸ್ಟ್ರಕ್ಷನ್ ಹೇಳ್ಕೊಟ್ರು? ಇಲ್ಲ, ಇನ್ಸ್ಟ್ರಕ್ಷನ್ ಏನಿಲ್ಲ. ಅವರು ನನಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಏನೋ ಆಗಿಬಿಟ್ಟಿದೆ ಅಂತಾಗಲಿ, ಏನೂ ಆಗೇ ಇಲ್ಲ ಅನ್ನುವಂಥದ್ದಾಗಲಿ ಅಂತಿಮವಾಗಿ ಗೊತ್ತಾಗೋದು ತನಿಖೆ ಮುಗಿದ ಮೇಲೆ. ಈ ತನಿಖೆಯ ಪ್ರಾಸೆಸ್ನಲ್ಲಿ ಕೆಲವರು ಕಳಕಳಿಯನ್ನು, ಕಾಳಜಿಯನ್ನು ವ್ಯಕ್ತಪಡಿಸಿದ್ರು. ಧಾರ್ಮಿಕ ಭಾವನೆಗೆ ಧಕ್ಕೆ, ತೇಜೋವಧೆ, ಯಾರೇನು ಮಾಡೋಕ್ಕಾಗತ್ತೆ ಅದಕ್ಕೆ? ಕೆಲವು ಸಲ ಕೆಲವು ಸ್ಥಾನದಲ್ಲಿರೋದಕ್ಕೆ ಏಟು ತಿನ್ಬೇಕಾಗತ್ತೆ, ಕೆಲವು ಸ್ಥಾನದಲ್ಲಿರೋದಕ್ಕೆ ಯಾರೇನು ಮಾಡೋಕ್ಕಾಗಲ್ಲ. ಆರ್ ಅಶೋಕ್ ಅವ್ರು ಕೇಳ್ತಾ ಇದ್ರು, ಹಿಂದೂಗಳ ಧಾರ್ಮಿಕ ಶ್ರದ್ಧೆಯ ಕೇಂದ್ರದ ಬಗ್ಗೆ ಮುಸಲ್ಮಾನನೊಬ್ಬ ವಿಡಿಯೋ ಮಾಡಿ ಹಾಕ್ತಿದ್ದಾನೆ ಅಂತ. ಹಾಕಬಾರ್ದು ಅಂತ ನಮ್ಮ ಸಂವಿಧಾನ ಏನು ಹೇಳೋದಿಲ್ಲ. ಹಾಗೆ ಮುಸಲ್ಮಾನರ ಧಾರ್ಮಿಕ ಕೇಂದ್ರಗಳ ಬಗ್ಗೆ ಹಿಂದೂಗಳೇನು ವಿಡಿಯೋ ಮಾಡಿ ಹಾಕಬಾರ್ದು ಅಂತೇನು ಸಂವಿಧಾನ ಹೇಳುತ್ತಾ? ನಿಮಗೆ ಬೇರೆ ಬೇರೆ ಆದ್ಯತೆಗಳು ಬೇರೆ ಬೇರೆ ಇರ್ತವಷ್ಟೇ. ತನಿಖೆ ಆರಂಭಗೊಂಡಿದೆ. ಕೋಲ್ಯಾಟ್ರಲ್ ಡ್ಯಾಮೇಜು ಆಗುವ ಸಾಧ್ಯತೆ ಇದೆ. ಅಂತಿಮವಾಗಿ ನನಗೆ ಅಂದರೆ 100 ಹೆಣಗಳನ್ನು ಹೂತಿದ್ದೇನೆ ಅಂತ ಹೇಳ್ತಾ ಇರೋ ವ್ಯಕ್ತಿ ಇದ್ದಾನಲ್ಲ, ಆ 100 ಹೂಳಲಾಗಿರುವ 100 ಹೆಣಗಳ ಪೈಕಿ ಒಂದಾದರೂ ಲಾಜಿಕಲ್ ಎಂಡಿಗೆ ಹೋಗಬೇಕು ಅಂತ. ಲಾಜಿಕಲ್ ಎಂಡ್. ಆ ಅಸ್ಥಿ ಪಂಜರ ಯಾರದ್ದು, ಎಷ್ಟು ವಯಸ್ಸಿನ ಮಹಿಳೆಯದ್ದು, ಬಾಲಕಿ ಅಂತ. ಆಕೆ ಎಲ್ಲಿಂದ ನಾಪತ್ತೆ ಆದ್ಲು, ಆಕೆ ಯಾರು, ಎಲ್ಲಿಂದ ನಾಪತ್ತೆ ಆದ್ಲು, ಹೆಂಗಲ್ಲಿಗೆ ಬಂದ್ಲು, ಆಕೆಯ ಜೊತೆಗೆ ಏನಾಯಿತು, ಮಾಡಿದವರು ಯಾರು, ಆ ಹಂತಕ್ಕೆ ಒಂದಾರೋ ಪ್ರಕರಣ ಇದರಲ್ಲಿ ಹೋಗಬೇಕು. ಅವಾಗ ಲಾಜಿಕಲ್ ಎಂಡ್ ಅಂತಾರೆ ಇದನ್ನು. ಇಲ್ಲದೆ ಹೋದರೆ ಉಳಿದ ಪ್ರಕರಣಗಳಂತೆ ಇದನ್ನು ಕೂಡ ನೋಡ್ತಾರಷ್ಟೇ. ನೋಡಿ, ಇವತ್ತು ಈ ಮಧ್ಯದಲ್ಲಿ ಸೌಜನ್ಯಗೆ ನ್ಯಾಯಕ್ಕೆ ಆಗ್ರಹಿಸಿ ಧರ್ಮಸ್ಥಳಕ್ಕೆ ಪಾದಯಾತ್ರೆ ಮಾಡಿದ್ರು. ಕಲಬುರಗಿಯಿಂದ ಒಂದಷ್ಟು ಹುಡುಗರ ಪಾದಯಾತ್ರೆ. ಅದಕ್ಕೆ ಧರ್ಮಸ್ಥಳದಲ್ಲಿದ್ದಂಥ ಭಕ್ತರ ವಿರೋಧ. ನೀವು ಹೆಸರು ಹಾಳು ಮಾಡ್ತಾ ಇದ್ದೀರಿ ಅಂತ. ಅಂತಿಮವಾಗಿ ಇವ್ರ ಕಡೆಯವರು ಅವ್ರ ಕಡೆಯವರೆಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗಿ ಇವ್ರ ಮೇಲೆ ಅವರು, ಅವರ ಮೇಲೆ ಇವರು ಕೇಸ್ ರಿಜಿಸ್ಟರ್ ಮಾಡಿ ಎಲ್ಲ ಆಯಿತು. ಕೇಳಿಸ್ಕೊಳ್ಳಿ ಒಂದು ಸಲ. ಹೇಳ್ತಿದ್ದೀವಿ. ನಾವೊಂದು ಪಾದಯಾತ್ರೆ ಹಮ್ಮಿಕೊಂಡಿದ್ವಿ. ಎಲ್ಲಿಂದ ಅಂದರೆ ಬೆಂಗಳೂರಿಂದ ಧರ್ಮಸ್ಥಳಕ್ಕೆ. ಒಂದು ಹೆಣ್ಣಿಗೆ ಅನ್ಯಾಯ ಆಗೈತೆ, ಒಂದು ಹೆಣ್ಣಲ್ಲ ಸುಮಾರು ಹೆಣ್ಣುಗಳಿಗೆ ಅನ್ಯಾಯ ಆಗೈತೆ, ನ್ಯಾಯ ಸಿಗಬೇಕು ಅಂತ ನಾವು ಶಾಂತಿ ರೀತಿಯಿಂದ ನಾವು ಪಾದಯಾತ್ರೆ ಮಾಡ್ಕೊಂಡು ಬಂದಿದ್ವಿ. ಯಾವುದೇ ಪ್ರತಿಭಟನೆ ಮಾಡ್ತಿಲ್ಲ, ಯಾವುದೇ ಗಲಭೆ ಮಾಡ್ತಿಲ್ಲ, ಸರಿನಾ? ಬಟ್ ಇಲ್ಲಿ ಬಂದ ಮೇಲೆ ನಮಗೆ ನೀವು ಯಾರಿಗೆ ಹೇಳಿದ್ರೆ ನಕಲಿ ದೇವಮಾನವ ಅಂತ ಯಾರಿಗೆ ಹೇಳಿದ್ದೀರಾ ಅಂತ ಇವ್ರಿಗೆ ಹೇಳಿಲ್ಲ ಅಂತ ಹೇಳುವಂತಿದ್ದಾರೆ. ಬಟ್ ನಾವು ಅದಕ್ಕೆ ಉತ್ತರ ಕೊಡಲ್ಲ. ಯಾಕಂದರೆ ನಾವು ಅವ್ರಿಗೆ ಹೇಳಿದ್ದು ಅಂತ ನಾವು ಹೇಳಿಲ್ಲ. ಅದನ್ನು ಮತ್ತೆ ಪದೇ ಸ್ಪಷ್ಟನೆ ಕೊಡ್ತಾ ಇದ್ದೀನಿ. ನಮಗೆ ಧರ್ಮಸ್ಥಳಕ್ಕೆ ಎಂಟ್ರಿ ಕೊಡ್ತಾ ಇಲ್ಲ, ದೇವರ ದರ್ಶನ ಮಾಡಕ್ಕೆ ಬಿಡ್ತಾ ಇಲ್ಲ. ಸೌಜನ್ಯನಿಗೆ ನ್ಯಾಯ ಸಿಗಬೇಕು ಅಂತ ನಾವು 13 ವರ್ಷ ಮುಂಚೆನೆ ಪ್ರತಿಭಟನೆ ಮಾಡಿದವರು. ಈಗಿನವರು ಕೆಲವರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಈ ಲೈಕ್ಸ್ ಆಮೇಲೆ ವ್ಯೂಸ್ ಇದರ ಒಂದು ಹುಚ್ಚಿಗೆ. ಆ ಹುಡುಗನಿಗೆ 19 ವರ್ಷ ಅಂತೆ. ಅವನಿಗೆ ವಿಷಯದ ಬಗ್ಗೆನೇ ಗೊತ್ತಿಲ್ಲ. ಇಲ್ಲಿ ಏನು ತನಿಖೆ ಆಗಿದೆ, ಏನು ವಿಚಾರಗಳಾಗಿದೆ, ಇಲ್ಲಿದ್ದು ಪ್ರಸಕ್ತ ಪರಿಸ್ಥಿತಿ ಹೇಗಿದೆ, ಯಾವ ವಿಚಾರಗಳು ಗೊತ್ತಿಲ್ಲ. ಇಂಥವ್ರಿಂದ ಇದು ಧರ್ಮಸ್ಥಳ ಅಂತ ಹೇಳೋದು ಎಲ್ಲರದ್ದು ಎಮೋಷನ್. ಇಲ್ಲಿ ಕೂಡ 11,000 ಜನಸಂಖ್ಯೆ ಇದೆ, ಎಲ್ಲರ ಭಾವನೆ ಎಮೋಷನ್ ಆದರೆ ಏನು ಮಾಡೋಕ್ಕಾಗುತ್ತೆ? ಬಟ್ ನನಗೆ ಹೇಳೋದು, ಪ್ರತಿಭಟನೆಗೆ ಅಂತ ಬಂದ್ರಲ್ಲ, ಅಂದರೆ ಹಿಂಗೆ ಬಂದರೆ ಹಿಂಗೆ, ಹಂಗೆ ಬಂದರೆ ಹಾಗೆ ಅನ್ನೋ ಹಂಗೆ ಇರಬಾರ್ದು. ನ್ಯಾಯಕ್ಕಾಗಿ ಆಗ್ರಹಿಸುವವರ ಹತ್ರ ಸಕಲ ಮಾಹಿತಿಯೂ ಇರಬೇಕು. ಸಕಲ ಮಾಹಿತಿಯು. ಈ ಹ್ಯಾಶ್ಟ್ಯಾಗ್ ಜಸ್ಟಿಸ್ ಫಾರ್ ಸೌಜನ್ಯ ಇದನ್ನು ಹಾಕುವಂಥವರು, ನಾನು ಹೇಳೋದು ಅಂದರೆ ನಿಮ್ಮ ಹೋರಾಟ ನೆಕ್ಸ್ಟ್ ಲೆವೆಲ್ಗೆ ಹೋಗಬೇಕು ಅನ್ನೋ ಉದ್ದೇಶದಿಂದ ಹೇಳ್ತಾ ಇದ್ದೀನಿ. 3 ತಿಂಗಳು ನಿಮ್ಮ ಸಮಯವನ್ನು ಇದಕ್ಕಾಗಿ ಮೀಸಲಾಗಿಡಿ. 3 ತಿಂಗಳು. ನನಗೆ ಸೌಜನ್ಯ ಪ್ರಕರಣವನ್ನು 360 ಡಿಗ್ರಿ ಆ್ಯಂಗಲ್ನಲ್ಲಿ ತಿಳ್ಕೊಳ್ಳೋದು ಒಂದೇ ಕೆಲಸಪ್ಪ, ಇನ್ನೇನೂ ಇಲ್ಲ ಅಂತ ಮೀಸಲಾಗಿಟ್ಬಿಡಿ. ಕಂಟೆಂಟ್ ನೋಡೋದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಬೇಜಾನ್ ಕಂಟೆಂಟ್ ಇದೆ. ಒಂದು ಸಲ ಸೌಜನ್ಯ ನ್ಯಾಯ ಸಿಗಬೇಕು ಅಂತ ಆಗ್ರಹಿಸ್ತಾ ಇರೋರು ಏನೇನು ಮಾತಾಡಿದರೆ ಎಲ್ಲ ಕೇಳಿಸ್ಕೊಳ್ಳಿ. ಕೆಲವು ಪ್ರಶ್ನೆಗಳು ಹುಟ್ಟುತ್ತವೆ ನಿಮ್ಮಲ್ಲಿ. ಆ ಪ್ರಶ್ನೆಗಳದೊಂದು ಲಿಸ್ಟ್ ಮಾಡಿ. 1 2 3 4 5 6 ತನಿಖೆಯಲ್ಲಿ ಏನೇನಾಯಿತು, ಹೆಂಗೆ
ಏನೋ ಹಣಬಲವನ್ನು ಬಳಸಿ ಏನೋ ಮಾಡಲಾಯಿತು, ಪ್ರಭಾವವನ್ನು ಬಳಸಿ ಏನೋ ಮಾಡಲಾಯಿತು, ಎಲ್ಲ ಪ್ರಶ್ನೆಗೊಂದು ಲಿಸ್ಟ್ ಮಾಡಿ. ನಿಮಗೆ 50, 70, 100, 150 ಪ್ರಶ್ನೆಗಳು ಹುಟ್ಟುತ್ತವೆ. ಈ ಎಲ್ಲ ಕಾರಣಕ್ಕಾಗಿ ಸೌಜನ್ಯಾಗೆ ಘೋರ ಅನ್ಯಾಯ ಆಗಿದೆ ಅನ್ನೋ ಕನ್ಕ್ಲೂಷನ್ಗೆ ನೀವು ಬರ್ತೀರಿ. ಅದು ಆದ ಮೇಲೆ ಒಂದೊಂದೇ ಪ್ರಶ್ನೆಗೆ ಉತ್ತರ ಸಿಗುತ್ತಾ? ಒಂದೊಂದೇ ಪ್ರಶ್ನೆಗೆ ಉತ್ತರ ಸಿಗುತ್ತಾ? ಫಾರ್ ಎಕ್ಸಾಂಪಲ್, ಎ ಪಾಯಿಂಟಿಂದ ಬಿ ಪಾಯಿಂಟಿಗೆ ಒಬ್ಬ ವ್ಯಕ್ತಿ ಹೋಗಿದ್ದಾನೆ ಅಂದರೆ ಅನ್ನುವುದು ಆರೋಪ ಅನ್ನುವುದಾದರೆ, ವ್ಯಕ್ತಿ ಹೋದನ, ಎ ಪಾಯಿಂಟ್ನಲ್ಲಿದ್ದನ, ಬಿ ಪಾಯಿಂಟ್ನಲ್ಲಿದ್ದನ, ಮಾರ್ಗ ಮಧ್ಯೆ ಹೆಂಗೆ ಹೋದ, ಎಲ್ಲದಕ್ಕೂ ಉತ್ತರ ತಗೋಬೇಕು ಅಂತ ನಿಂತ್ಕೊಳ್ಬೇಕು. ಒಂದು ಪ್ರಕರಣದಲ್ಲಿ ಅಂದರೆ ಹಂಗೆ ಬಂದರೆ ಹಾಗೆ, ಹಿಂಗೆ ಬಂದರೆ ಹಿಂಗೆ ಅನ್ನೋ ಹಂಗಿರಬಾರ್ದು. ಫೈನಲಿ ಆ ಉತ್ತರ ತಗೊಂಡು ಆ ಉತ್ತರ ಕೊಡುವಂಥ ಕಂಟೆಂಟ್ ನಿಮಗೆ ಕಡಿಮೆ ಇದೆ, ಉತ್ತರ ಕೊಡುವಂಥ ಕಂಟೆಂಟ್ ಕಡಿಮೆ ಇದೆ, ಬಟ್ ದ್ಯಾಟ್ಸ್ ಅ ಪೇನ್ ಟೇಕಿಂಗ್ ಅ ಪ್ರಾಸೆಸ್. ಮಾಡಬೇಕಲ್ಲ ಸತ್ಯ ಕಂಡುಕೊಳ್ಬೇಕು ಅಂತಂದರೆ. ಇನ್ನೂ ಹೆಚ್ಚು ಆಸಕ್ತಿ ಇದ್ದರೆ, ಪ್ರಕರಣದಲ್ಲಿ ಸತ್ಯ ತಿಳಿದುಕೊಳ್ಳುವ ಇನ್ನೂ ಹೆಚ್ಚಿನ ಆಸಕ್ತಿ ಇದ್ದರೆ, ಧರ್ಮಸ್ಥಳಕ್ಕೆ ಬಂದು ಅದಕ್ಕೆ ಸಂಬಂಧಪಟ್ಟವ್ರನ್ನ ಮಾತಾಡಿಸಿ. ಎಲ್ಲರೂ ಅಲ್ಲೇ ಇದ್ದಾರೆ. ಯಾವ 3 ಜನರ ಮೇಲೆ ಆರೋಪ, 4 ಜನರ ಮೇಲೆ ಎಲ್ಲರೂ ಅಲ್ಲೇ ಇದ್ದಾರೆ. ಮಾತಾಡಿಸಿ, ಆರೋಪ ಮಾಡುವವ್ರನ್ನ ಮಾತಾಡಿಸಿ. ಈ ಒಂದು ಪಾಯಿಂಟ್ ನನಗೇನೋ ಡೌಟ್ ಬರ್ತಿದೆಯಲ್ಲ ಅಂತ ಕೇಳಿ ಸಂಬಂಧಪಟ್ಟವರನ್ನು. ಆ ಕಡೆಯವ್ರನ್ನೂ ಆಗ್ಬೋದು, ಈ ಕಡೆಯವ್ರನ್ನೂ ಆಗ್ಬೋದು. ಇದೊಂದು ಪಾಯಿಂಟ್ ನನಗೆ ಡೌಟ್ ಬರ್ತಿದೆ, ಇಲ್ಲೇನೋ ನೀವು ತಪ್ಪಿತಸ್ಥರ ಅನ್ನಿಸ್ತಿದ್ದೀರಿ. ಆಸ್ಕ್ ದೆಮ್, ಕೇಳಿ ಅದನ್ನು. ಅಂತಿಮವಾಗಿ ಒಂದು ಕನ್ಕ್ಲೂಷನ್ನಿಗೆ ಬನ್ನಿ. ಆ ಕನ್ಕ್ಲೂಷನ್ನು ಸೌಜನ್ಯಳ ನಿಜವಾದ ಹಂತಕರು ಬೇರೆ ಯಾರೋ ಇದ್ದಾರೆ ಅಂತಾದರೂ ಆಗಬಹುದು, ಅಥವಾ ಇಲ್ಲ ಅಂಥದ್ದೇನು ನಡೆದಿರೋದಕ್ಕೆ ಸಾಧ್ಯ ಇಲ್ಲ ಅಂತಾರೂ ಆಗ್ಬೋದು. ಕಮ್ ಟು ದ್ಯಾಟ್ ಕನ್ಕ್ಲೂಷನ್. ಇಲ್ಲದೆ ಹೋದರೆ ಆ ವಿಡಿಯೋ ಕೇಳಿದಾಗ ಹಂಗೆ ಅನ್ನಿಸ್ತು, ಈ ವಿಡಿಯೋ ಕೇಳಿದಾಗ ಹಿಂಗೆ ಅನ್ನಿಸ್ತು. ಡೋಂಟ್ ಗೋ ಬೈ ಇಮೋಷನ್ಸ್. ಸತ್ಯ ಮತ್ತು ತಥ್ಯಗಳ ಆಧಾರದ ಮೇಲೆ ಒಂದು ಜಡ್ಜ್ಮೆಂಟಿಗೆ ಬರೋದಕ್ಕೆ ಸಾಧ್ಯ ಆಗಬೇಕು. ಹಾಗೆ ಜಡ್ಜ್ಮೆಂಟಿಗೆ ಬಂದರೆ ಮಾತ್ರ ಅದನ್ನು ವೆಲ್ ಇನ್ಫಾರ್ಮ್ಡ್ ಜಡ್ಜ್ಮೆಂಟ್ ಅಂತ ಕರೀತಾರೆ. ವೆಲ್ ಇನ್ಫಾರ್ಮ್ಡ್ ಜಡ್ಜ್ಮೆಂಟ್ ಅದು ಏನಾರು ಆಗಿರ್ಬೋದು. ಸೌಜನ್ಯಾಗೆ ನ್ಯಾಯಕ್ಕಾಗಿ ಹೋರಾಡುವವರೇ ಕರೆಕ್ಟು ಅಂತಲೂ ಅನ್ನಿಸ್ಬೋದು, ಇಲ್ಲ ಇದೇನೋ ಎಡವಟ್ಟಿದೆ ಇದರಲ್ಲಿ ಅಂತಾರೂ ಅನ್ನಿಸ್ಬೋದು. ಎರಡರಲ್ಲಿ ಒಂದು ನಿರ್ಧಾರಕ್ಕೆ ನೀವು ಬರೋದಕ್ಕೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಇರಬೇಕಾಗತ್ತೆ. ಇಟ್ಕೊಳ್ಳಿ ಅದನ್ನ, ಅಷ್ಟೇ ನಾನು ಹೇಳ್ತಾ ಇರೋದು. ಈ ಮಧ್ಯದಲ್ಲಿ ಹೈಕೋರ್ಟ್ನಲ್ಲಿ ಒಂದು ಅಪ್ಲಿಕೇಶನ್ ಹಾಕಿದ್ದಾರೆ. ಶ್ರೀರಾಮ್ ನಾಯಕ್, ಗಣೇಶ್ ಪ್ರಸಾದ್, ಗಣೇಶ್ ವಿ ಮತ್ತು ಪೊನ್ನಣ್ಣ ಸೇರಿಕೊಂಡು ಕೋರ್ಟ್ ಮಾನಿಟರ್ಡ್ ಇನ್ವೆಸ್ಟಿಗೇಷನ್ ಆಗಲಿ ಅಂತ. ಈ ಪ್ರಕರಣದಲ್ಲಿ ಆರೋಪಿಗಳು ಪ್ರಭಾವಿಗಳಾಗಿದ್ದಾರೆ. ನಾ ಕೇಳಿದೆ ಆರೋಪಿಗಳ ಹೆಸರು ಏನಾರು ಹಾಕಿದ್ದಾರೆ ಅಂತಿಲ್ಲ. ಆರೋಪಿಗಳು ಪ್ರಭಾವಿಗಳಾಗಿದ್ದಾರೆ. ಆರೋಪಿಗಳು ಧರ್ಮಸ್ಥಳ ಭಾಗದಲ್ಲಿ ಪ್ರಭಾವಿಗಳಾಗಿದ್ದಾರೆ. ಈ ಯಾರು ಅಂತ ಅವರೇ ಹೇಳಿಲ್ಲ. ಓಕೆ, ಜುಲೈ 3ನೇ ತಾರೀಕು ಕಂಪ್ಲೇಂಟ್ ಕೊಟ್ಟರು, ಕೋರ್ಟ್ ಆದೇಶ ಆದಮೇಲೆ FIR ಆಗಿದೆ. ಹಲವು ರಾಜಕಾರಣಿಗಳು ಇದರ ಷಡ್ಯಂತ್ರದ ಭಾಗ ಎನ್ನುವ ಅರ್ಥದಲ್ಲಿ ಮಾತಾಡ್ತಾ ಇದ್ದಾರೆ. ಕೆಲವರ ಹೆಸರು ಹಾಳು ಮಾಡೋ ಪ್ರಯತ್ನ ಅಂತ CT ರವಿ ಹೇಳಿದ್ದಾರೆ. CT ರವಿ ಅವರ ಹೆಸರು ತಂದಿರೋರು, ಆರೋಪಿಗಳ ಹೆಸರು ಅಂತಂದಿದ್ರೆ ಆಗ್ತಿತ್ತು. FIR ಬಳಿಕ ಗೃಹ ಸಚಿವರು ಧರ್ಮಸ್ಥಳದ ಪ್ರಭಾವಿ ವ್ಯಕ್ತಿಯನ್ನು ಭೇಟಿ ಮಾಡಿದ್ದಾರೆ. ಎಲ್ಲರೂ ಹೆಸರು ಹೇಳಿದ್ರೋ ಇಲ್ವೋ ಗೊತ್ತಿಲ್ಲ. ಆರೋಪಿಯ ಹೆಸರು ಬಹಿರಂಗಕ್ಕೆ ಮೊದಲೇ ರಾಜಕಾರಣಿಗಳಿಂದ ಬೆಂಬಲಿಸುವ ಹೇಳಿಕೆಗಳು ಬರ್ತಾ ಇದ್ದಾವೆ. ಆರೋಪಿಗಳ ಪ್ರಭಾವಿಗಳಾಗಿದ್ದು ರಾಜ್ಯಾದ್ಯಂತ ಬೆಂಬಲಿಗರನ್ನು ಹೊಂದಿದ್ದಾರೆ. ಈ ಕಾರಣದಿಂದ ಪೊಲೀಸ್ ತನಿಖೆ ಮೇಲೆ ಪ್ರಭಾವ ಕಾಣಿಸ್ತಾ ಇದೆ. ಹೈಕೋರ್ಟ್ ಮೇಲ್ವಿಚಾರಣೆಯಲ್ಲಿ ಈ ಕೇಸ್ನ ತನಿಖೆ ನಡೀಬೇಕು ಅಂತ ಅರ್ಜಿ ಸಲ್ಲಿಕೆಯಾಗಿದೆ. ನೋಡೋಣ ಅರ್ಜಿ ಏನಾಗುತ್ತೋ. ದೆಹಲಿ ಸುದ್ದಿ, ಸುಪ್ರೀಂ ಕೋರ್ಟ್ನಿಂದ ಬಂದಿರುವ ಸುದ್ದಿ. ವಿಪಕ್ಷಗಳು ಆಡಳಿತ ಪಕ್ಷ BJP ಮೇಲೆ, ಕೇಂದ್ರದಲ್ಲಿ ನಾನು ಹೇಳ್ತಾ ಇರೋದು, ನರೇಂದ್ರ ಮೋದಿ ಮೇಲೆ ಆರೋಪ ಮಾಡುವಾಗ ಏನು ಹೇಳ್ತಾರೆ? ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ ಇದೆ ದೇಶದಲ್ಲಿ. ಮುಂದಿನ ಸೆಂಟೆನ್ಸ್ ಏನಿರುತ್ತೆ? ನ್ಯಾಯಾಂಗ, ಎಲೆಕ್ಷನ್ ಕಮಿಷನ್ ಅಂಥ ಸ್ವಾಯತ್ತ ಸಂಸ್ಥೆಗಳನ್ನು ದುರ್ಬಳಕೆ ಮಾಡಿಕೊಳ್ತಾ ಇದ್ದಾರೆ, ಈ ಆರೋಪ ಮಾಡ್ತಾರೆ. ಇನ್ನು ಮುಂದೆ ನ್ಯಾಯಾಂಗದ ಹೆಸರನ್ನು ಬಿಡಬೇಕಾಗತ್ತೇನೋ, ನ್ಯಾಯಾಂಗದ ದುರ್ಬಳಕೆ ಅನ್ನೋದಕ್ಕಾಗೋದಿಲ್ವೋ ಏನೋ ಇನ್ಮೇಲೆ. ಸಿದ್ದರಾಮಯ್ಯನವರ ಪ್ರಕರಣದಲ್ಲಿ, ಮೂಡಾ ಕೇಸಿನ ವಿಷಯದಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂಥ ತೀರ್ಪು ಹಂಗಿದೆ. ಒಂದೇ ಪೀಠ ಎರಡು ಬೇರೆ ಬೇರೆ ಪ್ರಕರಣಗಳ ವಿಷಯದಲ್ಲಿ ಒಂದೇ ಮಾದರಿಯ ತೀರ್ಪನ್ನು ಕೊಡ್ತೀವತ್ತು. ಸಿದ್ದರಾಮಯ್ಯನವರಿಗೆ ರಿಲೀಫು, ರಾಜಕಾರಣ ಏನೇ ಇದ್ದರೂ ಎಲೆಕ್ಷನ್ನಲ್ಲಿ ಇಟ್ಕೊಳ್ಳಿ, ED ಮೂಲಕ ಅಲ್ಲ ಅನ್ನುವ ಮಾತನ್ನು ಹೇಳಿದ್ರು. ಹಾಗೆ ತೇಜಸ್ವಿ ಸೂರ್ಯ ಪ್ರಕರಣದಲ್ಲೂ ರಾಜಕಾರಣ ಏನೇ ಇದ್ದರೂ ಎಲೆಕ್ಷನ್ನಲ್ಲಿ ಇಟ್ಕೊಳ್ಳಿ, ಪೊಲೀಸ್ ಮೂಲಕ ಅಲ್ಲ ಅಂತ ಹೇಳಿದ್ರು. ಫಸ್ಟು ಸಿದ್ದರಾಮಯ್ಯನವ್ರ ಕೇಸ್ ಹೇಳ್ಬಿಡ್ತೀನಿ ನಾನು. ಮೂಡಾ ಹಗರಣದಲ್ಲಿ ಆರೋಪ ಬಂದಿದೆ.
ಇ ಡಿ ಅವರು ವಿಚಾರಣೆ ನಡೆಸ್ತಾ ಇದ್ದಾರೆ. ಇ ಡಿ ಅವರು ಸಮನ್ಸ್ ಕೊಟ್ಟಿದ್ದರು ಸಿದ್ದರಾಮಯ್ಯನವ್ರಿಗೆ, ಅವರ ಪತ್ನಿಗೆ, ಭೈರತಿ ಸುರೇಶ್ ಅವರಿಗೆ. ಈ ಸಮನ್ಸ್ ಕೊಟ್ಟಿದ್ದ ತಪ್ಪು, ಇದನ್ನು ರದ್ದು ಮಾಡಬೇಕು ಅಂತ ಹೇಳಿ ಹೈಕೋರ್ಟಿಗೆ ಬಂದಿದ್ರು. ಹೈಕೋರ್ಟ್ ಇವರ ಅರ್ಜಿಯನ್ನು ಎತ್ತಿ ಹಿಡಿತು. ಕರೆಯಂಗಿಲ್ಲ ಇವರನ್ನು ವಿಚಾರಣೆಗೆ, ಸಮನ್ಸ್ ರದ್ದು, ಇವರನ್ನು ಕರೆಯದೇ ವಿಚಾರಣೆ ಮಾಡ್ಕೊಳ್ಳಿ ಅಂತ ಹೇಳ್ತು ಇಡಿಗೆ. ಇ ಡಿ ಅವರಿಗೆ ಕಷ್ಟ ಆಯಿತು, ಹೆಂಗೆ ವಿಚಾರಣೆ ಮಾಡೋದಿದ್ನ ಅಂತ ಸುಪ್ರೀಂ ಕೋರ್ಟಿಗೆ ಹೋದ್ರು ಇ ಡಿ ಅವರು. ಹೈಕೋರ್ಟು ನಾವು ಕೊಟ್ಟಿದ್ದ ಸಮನ್ಸನ್ನು ರದ್ದು ಮಾಡಿದೆ, ಇವರು ವಿಚಾರಣೆ ಮಾಡೋದು ಅವಶ್ಯಕತೆ ಇದೆ, ಆದ್ದರಿಂದ ಹೈಕೋರ್ಟಿನ ತೀರ್ಪನ್ನು ರದ್ದು ಮಾಡಿ ನಮಗೆ ವಿಚಾರಣೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ. ಚೀಫ್ ಜಸ್ಟಿಸ್ ಬಿ ಆರ್ ಗವಾಯಿ ಮತ್ತು ನ್ಯಾಯಮೂರ್ತಿ ಕೆ ವಿನೋದ್ ಚಂದ್ರನ್ ಅವರ ದ್ವಿಸದಸ್ಯ ಪೀಠದ ಮುಂದೆ ಈ ಪ್ರಕರಣ ಬಂತು. ಭಾಳ ಅಂದರೆ ಭಾಳ ಸ್ಟ್ರಾಂಗ್ ಅಬ್ಸರ್ವೇಷನ್ಸ್. ಬಿ ಆರ್ ಗವಾಯಿ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಇ ಡಿ ಪರ ಕೋರ್ಟಿಗೆ ಹಾಜರಾಗಿದ್ದಂಥ ಅಡಿಷನಲ್ ಸಾಲಿಸಿಟರ್ ಜನರಲ್ ಎಸ್ ವಿ ರಾಜು ಅವರಿಗೆ ಹೇಳ್ತಾರೆ, ಬಲವಂತವಾಗಿ ನಮ್ಮ ಬಾಯಿ ತರಿಸೋ ಪ್ರಯತ್ನ ಮಾಡಬೇಡಿ. ಮಹಾರಾಷ್ಟ್ರದ ಕೆಲ ಕೆಟ್ಟ ಘಟನೆಗಳು ನನ್ನ ಗಮನಕ್ಕೆ ಬಂದಿದ್ದಾವೆ. ಇ ಡಿ ಬಗ್ಗೆ ತುಂಬ ಕಠಿಣ ಶಬ್ದ ಬಳಸಬೇಕಾಗತ್ತೆ, ದಯವಿಟ್ಟು ಆ ಶಬ್ದಗಳನ್ನು ಬಳಸುವಂತೆ ಒತ್ತಾಯಿಸಬೇಡಿ. ಅಂದರೆ ನಮ್ಮ ಬಾಯಲ್ಲಿ ಏನೇನೋ ಹೇಳ್ಬಿಡ್ತೀವಿ, ಹೇಳ್ಸಕ್ಕೆ ಹಚ್ಚಬೇಡಿ ಅಂತ. ಚುನಾವಣೆಗಳಲ್ಲಿ ರಾಜಕೀಯ ಯುದ್ಧಗಳು ನಡೆಯಲಿ, ನಿಮ್ಮ ರಾಜಕೀಯ ಏನೇ ಇದ್ರೂ ಎಲೆಕ್ಷನ್ನಲ್ಲಿ ಇಟ್ಕೊಳ್ಳಿ, ರಾಜಕೀಯ ಲಾಭಕ್ಕಾಗಿ ನಿಮ್ಮನ್ನು ಯಾಕೆ ಬಳಸಲಾಗ್ತಾ ಇದೆ? ನೀವು ಅಂದರೆ ಇ ಡಿನ ಯಾಕೆ ರಾಜಕೀಯ ಲಾಭಕ್ಕೆ ಬಳಸ್ತಾ ಇದ್ದಾರೆ ಅಂತ. ಇ ಡಿ ಪರವಾಗಿ ಹಾಜರಾಗಿದ್ದ ಅಡಿಷನಲ್ ಸಾಲಿಸಿಟರ್ ಜನರಲ್ಗೆ ಅರ್ಥ ಆಗ್ಬಿಡ್ತು ಇದು ಎಲ್ಲಿಗೆ ಹೋಗ್ತಾ ಇದೆ ಕೇಸು ಅಂತ. ತಕ್ಷಣ ಏನಂದ್ರೆ ನಮ್ಮ ಅರ್ಜಿನೇ ವಾಪಸ್ ತಗೊಂಡ್ಬಿಡ್ತೀವಿ ನಾವು ಅಂತ. ನಮ್ಮ ಅರ್ಜಿನೇ ವಾಪಸ್ ತಗೊಂಡ್ಬಿಡ್ತೀವಿ, ಎಲ್ಲ ಪ್ರಕರಣಗಳಿಗೂ ಇದು ಆದೇಶದಂತೆ ಆಗಬಾರದು ಅಂತ. ಅಂದರೆ ಒಂದು ಆರ್ಗ್ಯುಮೆಂಟ್ ನಡೆದ ಮೇಲೆ ಎಂಡ್ ರಿಸಲ್ಟ್ ಏನಾಗುತ್ತೆ ಅನ್ನೋದರ ಅಂದಾಜು ನಮಗೆ ಸಿಕ್ಕಿದೆ. ಇದೇ ಎಂಡ್ ರಿಸಲ್ಟ್ ಇಟ್ಕೊಂಡು ಇನ್ನು ಉಳಿದವರೆಲ್ಲ ಬರೋಕ್ಕೆ ಶುರು ಮಾಡಿಬಿಡ್ತಾರೆ ಸುಪ್ರೀಂ ಕೋರ್ಟ್ಗೆ. ನಮಗೂ ಸಮನ್ಸ್ ಕೊಟ್ಟಿದ್ದಾರೆ ರದ್ದು ಮಾಡಿ, ನಮಗೂ ಸಮನ್ಸ್ ಕೊಟ್ಟಿದ್ದಾರೆ ರದ್ದು ಮಾಡಿ ಅಂತ ಬರೋಕ್ಕೆ ಶುರು ಮಾಡಿಬಿಡ್ತಾರೆ. ನಾವೀಗ ನಮ್ಮ ಅರ್ಜಿನೇ ವಾಪಸ್ ತಗೊಂಡು ಬಿಡ್ತೀವಿ, ಎಲ್ಲ ಪ್ರಕರಣಗಳಿಗೂ ಇದು ಆದೇಶದಂತೆ ಆಗಬಾರ್ದು ಅಂಥೇಳಿ ಅರ್ಜಿ ವಾಪಸ್ ತಗೊಂಡ್ರು. ಆವಾಗ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಹೇಳ್ತಾರೆ, ಹೈಕೋರ್ಟ್ನ ಏಕಸದಸ್ಯ ಪೀಠದ ಆದೇಶದಲ್ಲಿ ಯಾವುದೇ ದೋಷ ಇಲ್ಲ. ಏನು ಸಮನ್ಸನ್ನು ರದ್ದು ಮಾಡಿದಾರಲ್ಲ, ಕರ್ನಾಟಕ ಹೈಕೋರ್ಟ್ನ ಏಕಸದಸ್ಯ ಪೀಠ, ಅದರಲ್ಲಿ ಏನೂ ತಪ್ಪಿಲ್ಲ. ಕೇಸಿನ ವಿಚಿತ್ರ ಸಂಗತಿ, ಪರಿಸ್ಥಿತಿಯನ್ನು ಪರಿಶೀಲಿಸಿ ನಿಮ್ಮ ಅರ್ಜಿಯನ್ನು ತಿರಸ್ಕರಿಸ್ತೇವೆ. ಕಠಿಣ ಶಬ್ದಗಳನ್ನು ಬಳಸದಂತೆ ನಮ್ಮನ್ನು ತಡೆದಿದ್ದಕ್ಕೆ ಅಡಿಷನಲ್ ಸಾಲಿಸಿಟರ್ ಜನರಲ್ಗೆ ಧನ್ಯವಾದ ಅಂಥೇಳಿ ಕೇಸನ್ನು ಅಂದರೆ ಅರ್ಜಿಯನ್ನು ರದ್ದು ಮಾಡಿದ್ರು. ಅದರ ಅರ್ಥ ಸಿದ್ದರಾಮಯ್ಯನವರಾಗಲಿ, ಅವರ ಪತ್ನಿ ಆಗಲಿ, ಭೈರತಿ ಸುರೇಶ್ ಅವರಾಗಲಿ ಇ ಡಿ ಮುಂದೆ ವಿಚಾರಣೆಗೆ ಬರಹಂಗಿಲ್ಲ. ಈಗ ಎಂಥ ರಿಲೀಫ್ ನೋಡಿ, ಇದು ಎಂಥ ರಿಲೀಫು ಸಿದ್ದರಾಮಯ್ಯನವ್ರಿಗೆ. ಇನ್ ಆಲ್ ಆ್ಯಂಗಲ್ಸ್, ಪೊಲಿಟಿಕಲಿ, ಲೀಗಲಿ, ಮಾರಲಿ ದೊಡ್ಡದೊಂದು ರಿಲೀಫನ್ನು ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ ಕೊಡ್ತು. ಅದರಲ್ಲಿ ಸ್ವತಃ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇದ್ದದ್ದು. ಅದೇನೋ ಕಿರೀಟಕ್ಕೆ ಇನ್ನೊಂದು ಗರಿ ಅಂತಾರಲ್ಲ, ಆ ರೀತಿ ಆಯಿತು ಸಿದ್ದರಾಮಯ್ಯನವ್ರಿಗೆ. ಸಿದ್ದರಾಮಯ್ಯನವರು ಆನಂದ ತುಂದಿಲರಾಗಿ ಟ್ವೀಟ್ ಮಾಡಿದ್ರು. ನಿಜ ಅದು. ಅಂದರೆ ಒಂದು ಸುಪ್ರೀಂ ಕೋರ್ಟ್ನ ಈ ಜಡ್ಜ್ಮೆಂಟು ನಾಯಕತ್ವ ಬದಲಾವಣೆಯ ಚರ್ಚೆ ಕರ್ನಾಟಕದಲ್ಲಿ ನಡೀತಾ ಇರುವಾಗ ಬಂದಿರುವಂಥ ಈ ಜಡ್ಜ್ಮೆಂಟು ಒಂದು ಮಾರಲ್ ಅಪ್ರೈಟ್ ಕೊಟ್ಟುಬಿಡುತ್ತಿದ್ದು. ಕೇಂದ್ರ ಸರ್ಕಾರದ ಕಪಾಳಕ್ಕೆ ನ್ಯಾಯದಂಡ ಬಾರಿಸಿರುವ ತಪರಾಕಿ ಇದು ಅಂತ ಟ್ವೀಟ್ ಮಾಡಿದ್ರು. CBI ED ದುರ್ಬಳಕೆ ಮಾಡಿ ನನ್ನ ಪತ್ನಿಯ ವಿರುದ್ಧ ಸುಳ್ಳು ಕೇಸ್ ಹಾಕಿದ್ರು. ನಾನು ನನ್ನ ಕುಟುಂಬ ಅನುಭವಿಸಿದ ಮಾನಸಿಕ ಹಿಂಸೆಯನ್ನು ಮರೆಯಲಾರೆ. ನನ್ನ ಮನದಾಳದ ಮಾತನ್ನೇ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಹೇಳಿದ್ದಾರೆ. 11 ವರ್ಷಗಳಿಂದ ಕೇಂದ್ರ ಸರ್ಕಾರ ರಾಜಕೀಯ ದ್ವೇಷ ಮಾಡ್ತಾ ಇದೆ. ಇನ್ನಾದರೂ IT, CBI, ED ಸಂಸ್ಥೆಗಳ ದುರ್ಬಳಕೆಯನ್ನು ನಿಲ್ಲಿಸಿ ಅವುಗಳಿಗೆ ಸ್ವಾಯತ್ತತೆಯನ್ನು ಕೊಟ್ಟು ತಮ್ಮ ಪಾಪ ತೊಳೆದುಕೊಳ್ಳಲಿ. BJP, JDS ನನ್ನ ಕುಟುಂಬದ ವಿರುದ್ಧ ಕಪೋಲ ಕಲ್ಪಿತ ಆರೋಪ ಮಾಡಿದ್ವು. ಇವರಿಗೆ ಕಿಂಚಿತ್ತಾದರೂ ಮಾನ ಮರ್ಯಾದೆ ಇದ್ದರೆ ಕ್ಷಮೆ ಯಾಚಿಸಲಿ ಅಂತ ಸಿದ್ದರಾಮಯ್ಯನವರ ಟ್ವೀಟು. ಅಂದರೆ ಸಿದ್ದರಾಮಯ್ಯನವರು ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಂಡ್ರೋ ಏನೋ, ಮೂಡಾ ಪ್ರಕರಣದಲ್ಲಿ ಏನೂ ತಪ್ಪಿಲ್ಲ ಅನ್ನುವ ತೀರ್ಪು ಬಂದುಬಿಟ್ಟಿದೆ ಅಂದ್ಕೊಂಡ್ರೋ ಏನೋ. ಇಲ್ಲ, ಹಾಗಾಗಿಲ್ಲ ಸರ್. ಪ್ರಕರಣದ ತನಿಖೆ ನಡೆಯುತ್ತೆ.
ಹಾಗೆ ತೀರ್ಪು ಬಂದಾಗ, ಅಂಥದ್ದೊಂದು ಕನ್ಕ್ಲೂಷನ್ಗೆ ಬಂದಾಗ ಅದನ್ನು ಸಪ್ರೇಟಾಗಿ ಇಷ್ಟೇ ಉತ್ಸಾಹದೊಂದಿಗೆ ಹೇಳ್ತೀವಿ ನಾವು. ಆದರೆ ಸದ್ಯಕ್ಕೆ ಬಂದಿರೋದು ನಿಮ್ಮನ್ನು ವಿಚಾರಣೆ ಕರೆಯೋ ಹಂಗಿಲ್ಲ, ಸಮನ್ಸ್ ರದ್ದುಗೊಳಿಸಿದ ಏಕಸದಸ್ಯ ಪೀಠದ ಆದೇಶ ಸರಿಗಿದೆ ಅನ್ನೋದಷ್ಟೇ. ವಿಪಕ್ಷಗಳು ಅಂದರೆ ಬಿ ಜೆ ಪಿಯವ್ರಿಗೊಂದು ರೀತಿ ದೊಡ್ಡ ಸೆಟ್ಬ್ಯಾಕ್ ಇದು. ವಿಪಕ್ಷಗಳ ಆರೋಪ ಮಾಡ್ತಿದ್ವಲ್ಲ, ಇಡಿ, CBI, IT-ಗಳನ್ನೆಲ್ಲ ಬಳಸ್ಕೊಂಡು ರಾಜಕೀಯ ವಿರೋಧಿಗಳನ್ನು ಹಣಿತಾ ಇದ್ದಾರೆ ಅಂತ. 2014 ನಂತರ ಅಂದರೆ BJP ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೇಲೆ ಕೇಂದ್ರದಲ್ಲಿ 5297 ಪ್ರಕರಣಗಳು ಇಡಿಯಲ್ಲಿ ದಾಖಲಾಗಿದ್ದಾವೆ. 5297. ಇಲ್ಲಿ ತನಕ 47 ಕೇಸುಗಳು ಇತ್ಯರ್ಥ ಆಗಿದ್ದಾವೆ. 47ರ ಪೈಕಿ 44 ಶಿಕ್ಷೆ, 3 ಅಕ್ವಿಟ್ಟು. ರಾಜಕಾರಣಿಗಳ ಮೇಲೆ ದಾಖಲಾದಂಥ ಕೇಸುಗಳು 193, 2ಕ್ಕೆ ಶಿಕ್ಷೆಯಾಗಿದೆ. ಆದರೆ ನೀವು ಇಡಿ ದಾಖಲಿಸಿರುವ ಪ್ರಕರಣಗಳ ಪೈಕಿ ನೇರವಾಗಿ ಪೊಲಿಟಿಕಲ್ ಕನೆಕ್ಷನ್ ಇರುವ ಪ್ರಕರಣಗಳು ಎಷ್ಟು ಅಂತ ನೋಡಿದ್ರೆ ಅದೊಂದು ನಂಬರ್ ಸಿಗುತ್ತೆ. ಪೊಲಿಟಿಕಲ್ ಕನೆಕ್ಷನ್, ಪೊಲಿಟಿಕಲ್ ಅಂದರೆ ಪೊಲಿಟಿಕಲ್ ಅಥವಾ ಪೊಲಿಟಿಷಿಯನ್ಸ್ ಕನೆಕ್ಷನ್ಸ್ ಇರುವ ಪ್ರಕರಣಗಳು, ಪೊಲಿಟಿಷಿಯನ್ಸ್ ಕನೆಕ್ಷನ್ ಇರುವ ಪ್ರಕರಣಗಳ ಪೈಕಿ ಅತಿ ಹೆಚ್ಚು ಪ್ರಕರಣಗಳು ರಾಜಕೀಯ ವಿರೋಧಿಗಳಾದಂಥ ರಾಜಕಾರಣಿಗಳು ಮತ್ತು ರಾಜಕೀಯ ಪಕ್ಷಗಳಲ್ಲಿರುವವರ ವಿರುದ್ಧ ಇದೆ. ಅದರ ಬಗ್ಗೆ ಎರಡನೇ ಮಾತೇ ಇಲ್ಲ. ಹಿಂದೊಂದು ಸಲ ಇದೇ ರೀತಿಯಾಗಿ ವಿರೋಧ ಪಕ್ಷಗಳೆಲ್ಲ ಸೇರ್ಕೊಂಡು ಸುಪ್ರೀಂ ಕೋರ್ಟಿಗೆ ಹೋದಾಗ, ನೀವು ಯಾಕೆ ತಲೆ ಕೆಡಿಸ್ಕೋತೀರಿ, ಪ್ರಾಮಾಣಿಕರಾದರೆ ಅದಕ್ಕೆ ಯಾಕೆ ತಲೆ ಕೆಡಿಸ್ಕೋತೀರಿ ಅಂತ ಸುಪ್ರೀಂ ಕೋರ್ಟ್ ಹೇಳಿ ಕಳಿಸಿತ್ತು. ಈಗಂತೂ ಬಹಳ ಸ್ಟ್ರಾಂಗ್ ಅಬ್ಸರ್ವೇಷನ್ ಮಾಡಿದೆ. ವಿಪಕ್ಷ ನಾಯಕ R. ಅಶೋಕ್ ಅವರು ಕೇಳ್ತಾರೆ, ನಾವು ಹೋರಾಟ ಮಾಡಿದ್ದಕ್ಕೆ ನೀವು 16 ಸೈಟ್ ವಾಪಸ್ ಕೊಟ್ರಿ, 16 ಸೈಟ್ ವಾಪಸ್ ಕೊಟ್ರಿ, ಸುಪ್ರೀಂ ಕೋರ್ಟಿನ ಜಡ್ಜ್ಮೆಂಟ್ ಬಗ್ಗೆ ನಾನು ಮಾತಾಡೋದಿಲ್ಲ ಅಂತ. ಕೇಳಿಸ್ಕೊಳ್ಳಿ ಒಮ್ಮೆ. ಕೇಸ್ ವಿರುದ್ಧವಾದಂಥ ಒಂದು ಹೋರಾಟವನ್ನು BJP ಮಾಡಿತ್ತು. ನಮ್ಮ ಹೋರಾಟದ ಫಲವಾಗಿ ಸಿದ್ದರಾಮಯ್ಯನವರು 14 ಸೈಟ್ಗಳನ್ನು ವಾಪಸ್ ಕೊಟ್ಟರು, ಕೋಟ್ಯಾಂತರ ರೂಪಾಯಿ ಸೈಟನ್ನು. ಹಂಗಾರೆ ಯಾಕೆ ಕೊಟ್ಟರು? ತಪ್ಪಾಗಿಲ್ಲ ಅಂತ ಹೇಳಿದ್ರೆ ಸೈಟ್ ಯಾಕೆ ವಾಪಸ್ ಕೊಟ್ಟರು? ಈಗ ಇಟ್ಕೊಂಬೋದಲ್ಲ ವಾಪಸ್ ಅವರು. ಸುಪ್ರೀಂ ಕೋರ್ಟಲ್ಲಿ ಏನಾಗಿದೆ, ನಾನು ಕೋರ್ಟಿನ ವ್ಯಾಖ್ಯಾನಗಳನ್ನು ನಾನು ಇಲ್ಲಿ ಚರ್ಚೆ ಮಾಡೋಕ್ಕೆ ಇಷ್ಟಪಡಲ್ಲ. ಕೋರ್ಟ್ ಏನು ಆದೇಶ ಬರುತ್ತೋ ಅದನ್ನು ಪಾಲನೆ ಮಾಡಬೇಕು, ಪ್ರಶ್ನೆನೇ ಇಲ್ಲ. ಆದರೆ ನಾನು ಕಾಂಗ್ರೆಸ್ ಅವರಿಗೆ ಪ್ರಶ್ನೆ ಹಾಕೋದು, ತಪ್ಪು ಮಾಡಿಲ್ಲ ಅಂದರೆ ಸೈಟ್ ಯಾಕೆ ವಾಪಸ್ ಕೊಟ್ಟರು? ಹಂಗಾರೆ ವಾಪಸ್ ತಗೊಂಬಿಡಿ. ಈಗ ಅದರಿಂದ ನಮ್ಮ ಹೋರಾಟ ಮೂಡ ಬಗ್ಗೆ ನಮ್ಮ ಹೋರಾಟ ನಿಲ್ಲಲ್ಲ, ಅದು ಕಂಟಿನ್ಯೂ ಆಗುತ್ತೆ. ಮೂಡ ಕಾಂಗ್ರೆಸ್ನವ್ರಿಗೆ ಒಂದು ದೊಡ್ಡ ಬಲ ಬಂದಂಗಾಯ್ತು ಈ ಕೇಸ್ನಿಂದ. ಶಿವರಾಜ್ ತಂಗಡಿಗೆ ಅವರು ಮಾತಾಡಿದ್ರು, ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಮಾತಾಡಿದ್ರು, ಪೊನ್ನಣ್ಣ ಅವರು ರಾಜಕೀಯ ಒತ್ತಡಕ್ಕೆ ಕೆಲಸ ಮಾಡಬಾರ್ದು, ಇಡಿ ಅವರು ಅಪೀಲ್ ಹೋಗೋ ಅವಶ್ಯಕತೆಯೇ ಇರಲಿಲ್ಲ. ಇದರಲ್ಲಿ ಸುಪ್ರೀಂ ಕೋರ್ಟ್ ರಿಲೀಫ್ ಕೊಟ್ಟಿದೆ. ಇಡಿ ಅವರು ಯಾಕೆ BJPಯವರು ಜನತಾ ದಳದವ್ರ ಮೇಲೆ ಕೇಸ್ ಹಾಕಲ್ಲ? ಬರೀ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಕಾಂಗ್ರೆಸ್ ಮೇಲೆ ಮಾತ್ರ ಯಾಕೆ ಕೇಸ್ ಹಾಕ್ತಾರೆ? BJPಗೆ ಹೋದವರೆಲ್ಲ ಕ್ಲೀನ್ ಆಗಿದ್ದಾರಾ ಅಂತ ಕೇಳಿದ್ರು ಪೊನ್ನಣ್ಣ ಅವರು. ಕೇಳಿಸ್ಕೊಳ್ಳಿ. ನ್ಯಾಯಾಂಗ ವ್ಯವಸ್ಥೆ ಮೇಲೆ ನಮಗೆ ಸಂಪೂರ್ಣವಾದಂಥ ನಂಬಿಕೆ ಇತ್ತು. ಇದು ರಾಜಕೀಯ ಪ್ರೇರಿತ ಅಂತ ಪದೇ ಪದೇ ನಾವು ಎಷ್ಟು ಕೂಡ ಹೇಳಿದ್ರು ನ್ಯಾಯಾಲಯನೇ ಇವತ್ತು ಭಾಳ ಸ್ಪಷ್ಟವಾಗಿ ರಾಜಕಾರಣವನ್ನು ಚುನಾವಣೆ ಕ್ಷೇತ್ರದಲ್ಲಿ ಮಾಡಿ ರಾಜಕೀಯಕ್ಕೋಸ್ಕರ ನಿಮ್ಮನ್ನು ಬಳಸಲಿಕ್ಕೆ ನೀವು ಅವಕಾಶ ಮಾಡಿಕೊಡ್ಬೇಡಿ ಅಂತೇಳಿ ಇಡಿ ಅವ್ರಿಗೆ ಹೇಳಿದ್ದಾರೆ. 2021ರಲ್ಲಿ ಇವರೇ ಸರ್ಕಾರ ಇದ್ದಾಗ ಕರೆದು ಕೊಟ್ಟು ಪಾಪ ಇವ್ರಿಗೆ ಪಾರ್ವತಿ ಅವರಿಗೆ ಹತ್ರ ಹಗರಣ ಮಾಡಲಿಕ್ಕೆ ಕೊಟ್ಟರಲ್ಲ ಇವರು. ಇದು ಇವತ್ತು ಬಯಲಾಗಿದೆ. ಏನಾದ್ರು ಒಂದು ಸ್ವಲ್ಪದಾದ್ರು ನೈತಿಕತೆ ಇದ್ದರೆ ದಯವಿಟ್ಟು ಇದ್ರ ಬಗ್ಗೆ ಮಾತಾಡೋದನ್ನಾರು ನಿಲ್ಲಿಸಿ ಅಂತ ನಾನು BJP ಅವ್ರಿಗೆ ಹೇಳಲಿಕ್ಕೆ ಬಯಸ್ತೀನಿ. ಇಷ್ಟ ಆಗಿದೆ. ಮತ್ತು 2021ರಲ್ಲಿ ಬೈರತಿ ಸುರೇಶ್ ಮಂತ್ರಿ ಆಗಿದ್ರ, ಪಾರ್ವತಿ ಅವರು ಯಾವತ್ತೂ ಕೂಡ ಯಾವ ಸಾರ್ವಜನಿಕ ಇದರಲ್ಲೂ ಕೂಡ ಕಾಣಿಸ್ತಾ ಇರೋವಂಥವ್ರನ್ನ ಅವರ ವೈಯಕ್ತಿಕ ಜೀವನವನ್ನು ಕೆದಕುವಂಥ ಒಂದು ಕ್ಷುಲ್ಲಕ ರಾಜಕಾರಣ, ಕೀಳುಮಟ್ಟದ ರಾಜಕಾರಣಕ್ಕೆ ಕೈ ಹಾಕಿದರು. ಈ 14 ಸೈಟನ್ನು ಹಿಂದೆ ಕೊಟ್ಟಿರೋದ್ರಿಂದ ಯಾವ ಪ್ರೊಸೀಡ್ಸ್ ಆಫ್ ಕ್ರೈಮ್ ಇಲ್ಲ, ಯಾವ ಮನಿ ಲಾಂಡ್ರಿಂಗೂ ಇಲ್ಲ. ಕೇಂದ್ರ ಸರ್ಕಾರ ಅದು BJP ಮೋದಿ ಅವರ ಕೈಗೊಂಬೆ ಆಗಿ CBI ED ಕೆಲಸ ಮಾಡ್ತಾ ಇದೆ ಅಂತಂದು ಮಾಧ್ಯಮದೊಳಗೆ ಪ್ರತಿ ಸತಿ ನಾವು ಹೇಳ್ತಾ ಇದ್ದೀವಿ. ಇವತ್ತದು ಪ್ರೂವ್ ಆಗಿದೆ. ಯಾಕಂದ್ರೆ ಸುಪ್ರೀಂ ಕೋರ್ಟೇ ಅವರಿಗೆ ಚೀಮಾರಿ ಹಾಕಿದೆ. ಇದು ದೊಡ್ಡ ಪಾಠ ಅವರಿಗೆ. ಅವ್ರ ಜನಪ್ರಿಯತೆಯನ್ನ ನೋಡ್ಲಾರ್ದನೆ, ಸಹಿಸ್ಕೊಲಾರ್ದನೆ ಇಂಥವೆಲ್ಲ ಆರೋಪಗಳನ್ನ ಮಾಡುವಂತ ಕೆಲಸವನ್ನ ಇವ್ರು ಮಾಡ್ತಾ ಇದ್ದಾರೆ. ಅವರ ಜನಪ್ರಿಯತೆಗೆ ಯಾರೇ ಮಸಿ ಬಡಿದ್ರು ಯಾರಿಂದನೂ ಏನು ಮಾಡಕ್ಕಾಗಲ್ಲ. ಸಿದ್ದರಾಮಯ್ಯವರೇ, BJPಯವರು, JDS ಅವರು ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು. ಯಾಕಂದ್ರೆ ಜನ ಮೆಚ್ಚಿದ ನಾಯಕ ಸಿದ್ದರಾಮಯ್ಯನವರು. ಸಂಪೂರ್ಣವಾಗಿ ಸುಪ್ರೀಂ ಕೋರ್ಟ್ ಪದೇ ಪದೇ ಬರೀ ಇಡಿ ಅಷ್ಟೇ ಅಲ್ಲ, ಇಡಿಯ ಸಂಪೂರ್ಣ ಇಲ್ಲಿವರೆಗೆ ಆಗಿರ್ತಕ್ಕಂಥ ಏನು ರೈಡ್ಗಳಿದೆ
ಇಡಿಯ ರೈಡ್ಗಳು ಸುಮಾರು 4,000ಕ್ಕೂ ಹೆಚ್ಚು ರೈಡ್ಗಳಿದಾವೆ. ಅದರಲ್ಲಿ 95% ಶೇಕಡ ಅಪೋಸಿಷನ್ ಪಾರ್ಟಿಗಳ ಮೇಲಿದೆ. ಒಟ್ಟಾರೆ ಇವತ್ತು ನೋಡಿದ್ರೆ 0.1% ಸಕ್ಸಸ್ ರೇಟ್ ಇಲ್ಲ ಇಡಿದು. ಅದು ಸಂಪೂರ್ಣ ಸುಪ್ರೀಂ ಕೋರ್ಟ್ ಬಹಳ ಹತ್ತರಿಂದ ಗಮನಿಸಿದೆ. ಅದಕ್ಕಾಗಿ ಇಂಥ ಒಂದು ವರ್ಡಿಕ್ಟ್ ಕೊಟ್ಟಿದೆ. ಇದರಿಂದ ಮುಂದೆ ಬರ್ತಕ್ಕಂಥ ಜನಕ್ಕೆ ಅರ್ಥ ಆಗುತ್ತೆ ಯಾವ ರೀತಿಯಾದಂತ ಬಿಜೆಪಿಯವರು ಇಡಿನ ದುರುಪಯೋಗ ಪಡಿಸ್ಕೊಂಡಿದ್ದಾರೆ. ಇನ್ಕಮ್ ಟ್ಯಾಕ್ಸ್ ಆಗಿರಲಿ, ಫೆಮಾ ಆಗಿರಲಿ, ಇಡಿ ಆಗಿರಲಿ, ಇದನ್ನೆಲ್ಲ ಕಳೆದ 15 ವರ್ಷದಿಂದ ಅವರಿಗೆ ಸ್ವಂತಕ್ಕೆ ರಾಜಕೀಯ ಲಾಭಕ್ಕಾಗಿ ಉಪಯೋಗಿಸ್ಕೊಂಡು ಬಂದಿದ್ದಾರೆ. ನಂದೇ ಕೇಸ್ ತಗೊಳ್ಳಿ, ನಾನು ತಿಹಾರ್ ಜೈಲ್ ಕಳಿಸಿದ್ರು, ನನ್ನ ಮೇಲೆ ಕೇಸ್ ಆಯ್ತು. ಆಮೇಲೆ ಕೇಸ್ ಈಗ ಅದು ವಜಾ ಆಯ್ತು. ಅನುಭವಿಸೋರು ಮಾತ್ರ ಗೊತ್ತು. ಇಡಿ ಅವರು ಪರಿಶೀಲನೆ ಮಾಡಬೇಕು. ರಾಜಕಾರಣದ ಒತ್ತಡದ ಮೇಲೆ ಮಾಡಿದ್ರೆ ಏನು ಪ್ರಯೋಜನ ಆಗುದಿಲ್ಲ. ಹಂಗೆ ಅವ್ರದ್ದಾಗಲೇ ಬಿ ರಿಪೋರ್ಟ್ ಎಲ್ಲ ಬರ್ದಾಗಿತ್ತು. ತಿರ್ಗಿ ಅಪೀಲ್ ಹಾಕೋಂಥ ಪ್ರಶ್ನೆ ಉದ್ಭವ ಆಯ್ತಿರ್ಲಿಲ್ಲ. ಬಹುಶಃ ಆ ವಿಚಾರದಲ್ಲಿ ಅವ್ರು ಅಪೀಲ್ ಹಾಕಿದ್ರು ಅಂತ ಕಾಣ್ತದೆ. ಯಾಕೆ ಬಿಜೆಪಿಯವ್ರ ಮೇಲೆ ಒಬ್ಬರ ಮೇಲೆ ಕೇಸ್ ಇಲ್ಲ, ದಳದವ್ರ ಮೇಲೆ ಒಂದು ಕೇಸ್ ಇಲ್ಲ. ಅವರೆಲ್ಲ ಭಾಳ ಬರೀ ರಾಹುಲ್ ಗಾಂಧಿಯವ್ರ ಮೇಲೆ, ಸೋನಿಯಾ ಗಾಂಧಿ ಮೇಲೆ, ವಡ್ರ ಮೇಲೆ, ನಮ್ಮ ಪಾರ್ಟಿಯವ್ರ ಮೇಲೆ, ನನ್ನ ಮೇಲೆ, ಈಗ ಬಿಜೆಪಿಗೆ ಹೋದವರೆಲ್ಲ ಕ್ಲೀನ್ ಆಗ್ಬಿಟ್ಟವ್ರೆ. ಡಿ ಕೆ ಶಿವಕುಮಾರ್ ಸ್ವಲ್ಪ ಪರ್ಸನಲ್ ಆಗಿ ತಗೊಂಡಿರೋದನ್ನ, ಅಂದರೆ ಸಹಜ ಕೂಡ, ಮನಸ್ಸಿಗೆ ಬೇಜಾರಾಗುತ್ತೆ ಅಲ್ರಿ. ಅರೆಸ್ಟ್ ಮಾಡಿ ನನ್ನ ತಿಹಾರ್ ಜೈಲಿಗೆ ಹಾಕಿಬಿಟ್ರಿ, ಆಮೇಲೆ ಕೇಸೇ ವಜಾ ಆಯ್ತಲ್ಲಪ್ಪ, ನನಗೆ ಯಾರು ನ್ಯಾಯ ಕೊಡೋರು ಅಂತ. ಈ ಡಿ ಕೆ ಶಿವಕುಮಾರ್ ಅವರ ಈ ಹೇಳಿಕೆಯನ್ನು ಕೇಳಿಸ್ಕೊಂಡ ನಂತರ ಹೆಸರು ಬೇಡ, JDSನವರೊಬ್ಬರು ಯಾರೋ ಫೋನ್ ಮಾಡಿದ್ರು ನನಗೆ, ಸೂರಜ್ ರೇವಣ್ಣ ವಿರುದ್ಧ ಹಿಂಗೆ ಕೇಸ್ ಹಾಕಿ ಕಳಿಸ್ಬಿಟ್ರಿ, ಪೊಲೀಸರು ಬಿ ರಿಪೋರ್ಟೇ ಹಾಕಿಬಿಟ್ರು, ಅವ್ರಿಗೆ ಯಾರು ನ್ಯಾಯ ಕೊಡೋರು ಅಂತ ಕೇಳಿದ್ರು. ಇದಕ್ಕೆ ಯಾವುದಕ್ಕೂ ಉತ್ತರ ಇಲ್ಲ. ನೋಬಡಿ ಕ್ಯಾನ್ ಆನ್ಸರ್ ದಿಸ್. ಈ ದೇಶದಲ್ಲಿ ಅಕ್ವಿಟಲ್ ರೇಟ್ 87% ಇದೆ. 187 ಪ್ರಕರಣಗಳಲ್ಲಿ ನಿರಪರಾಧಿಗಳು ಅಂತ ಅಕ್ವಿಟ್ ಆಗುವಂಥ ದೇಶ ಇದು. ಅಕ್ವಿಟ್ ಆದವ್ರಿಗೆಲ್ಲ ನ್ಯಾಯ ಕೊಡಬೇಕು ಪಾಪ. ಇದೇ ನ್ಯಾಯಪೀಠ, ಯಾವ ದ್ವಿಸದಸ್ಯ ಪೀಠ, ಚೀಫ್ ಜಸ್ಟಿಸ್ BR ಗವಾಯಿ ಮತ್ತು ಜಸ್ಟಿಸ್ ವಿನೋದ್ ಚಂದ್ರನ್ ಅವರ ಪೀಠ, ನಮ್ಮ ಬಾಯಿಂದ ಏನೇನೋ ತರಿಸಬೇಡಿ, ರಾಜಕೀಯ ಏನೇ ಇದ್ದರೂ ಎಲೆಕ್ಷನ್ನಲ್ಲಿ ಮಾಡ್ಕೊಳ್ಳಿ ಅಂತ ಹೇಳ್ತಲ್ಲ, ಇದೇ ಪೀಠ ಇವತ್ತು ಇದೇ ತೀರ್ಪನ್ನು ಉಲ್ಟಾ ರೀತಿಯಲ್ಲೂ ಕೊಡ್ತು. ಉಲ್ಟಾ ಅಂದರೆ ತೀರ್ಪಿನೂ ಉಲ್ಟಾ ಅಂತ ಹೇಳಲಿಲ್ಲ ನಾನು. ಕಾಂಗ್ರೆಸ್ನವ್ರು ಇರೋ ಜಾಗದಲ್ಲಿ ಬಿಜೆಪಿಯವರು, ಬಿಜೆಪಿಯವರು ಇರೋ ಜಾಗದಲ್ಲಿ ಕಾಂಗ್ರೆಸ್ನವರು. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಸಂಸದ ತೇಜಸ್ವಿ ಸೂರ್ಯ ಸುಪ್ರೀಂ ಕೋರ್ಟಿಗೆ ಹೋಗಿದ್ರು. ಇದೇನಾಯಿತು, ಈ ವಕ್ಫ್ ವಿರೋಧಿ ಹೋರಾಟ ಜೋರಾಗಿ ನಡೀತಾ ಇತ್ತಲ್ಲ, ಆ ಸಂದರ್ಭದಲ್ಲಿ ಹಾವೇರಿಯಲ್ಲಿ ಒಬ್ಬ ರೈತನ ಆತ್ಮಹತ್ಯೆ ಆಯಿತು. ಲೋಕಲ್ ಮೀಡಿಯಾದವರು, ಯಾವುದೋ ವೆಬ್ಸೈಟ್ ಎಲ್ಲ ಇರ್ತಾವಲ್ಲ, ಅವ್ರು ಏನು ರಿಪೋರ್ಟ್ ಮಾಡಿದರು, ಈ ರೈತನ ಜಮೀನು ಇದು ತಮ್ಮದು ಅಂತ ವಕ್ಫ್ ಬೋರ್ಡ್ನವ್ರು ಹೇಳಿಬಿಟ್ಟಿದ್ರು, ಅದಕ್ಕಾತ ಬೇಜಾರು ಮಾಡ್ಕೊಂಡು ಆತ್ಮಹತ್ಯೆ ಮಾಡಿಕೊಂಡು ಬಿಟ್ಟ ಅಂತ. ತೇಜಸ್ವಿ ಸೂರ್ಯ ಆ ರಿಪೋರ್ಟ್ಗಳನ್ನು ರೀಟ್ವೀಟ್ ಮಾಡಿ ತಾವು ಬರೆದಿದ್ರು, ನೋಡಿ ವಕ್ಫ್ನಿಂದ ಹಿಂಗಾಗಿದೆ ಅಂತ. ಅದಕ್ಕೆ ಇದು ನವೆಂಬರ್ 7, 2024, ಕಳೆದ ವರ್ಷ ನವೆಂಬರ್ 7ನೇ ತಾರೀಕು 2 ಆನ್ಲೈನ್ ಪತ್ರಿಕೆಗಳ ರಿಪೋರ್ಟ್ಗಳನ್ನು ಶೇರ್ ಮಾಡಿರ್ತಾರೆ. ಅದಾದ ಮೇಲೆ SP ಏನು ಹೇಳ್ತಾರೆ, ಇಲ್ಲ ವಕ್ಫ್ಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದ್ರು. ಅದಾದ ಮೇಲೆ ತೇಜಸ್ವಿ ಸೂರ್ಯ ಪೋಸ್ಟನ್ನು ಡಿಲೀಟ್ ಮಾಡಿದ್ರು. FIR ಆಯಿತು. ಹಾವೇರಿ ಸೈಬರ್ ಪೊಲೀಸ್ ಸ್ಟೇಷನಲ್ಲಿ FIR ಆಗುತ್ತೆ ಡಿಸೆಂಬರ್ನಲ್ಲಿ. ಏನು, ಸುಳ್ಳು ಸುದ್ದಿ ಹರಿದಾಡಿಸಿದ, ಸುಳ್ಳು ಸುದ್ದಿಯನ್ನು ಪ್ರಚಾರ ಮಾಡಿದ ಆರೋಪ ತೇಜಸ್ವಿ ಸೂರ್ಯ ವಿರುದ್ಧ. ಹೈಕೋರ್ಟ್ಗೆ ಹೋಗ್ತಾರೆ. ಹೈಕೋರ್ಟು ತೇಜಸ್ವಿ ಸೂರ್ಯ ವಿರುದ್ಧ ಹಾವೇರಿಯ ಸೈಬರ್ ಪೊಲೀಸ್ ಸ್ಟೇಷನ್ನಲ್ಲಿ ದಾಖಲಾಗಿದ್ದ ಕೇಸನ್ನು ರದ್ದು ಮಾಡಿತು. FIR ಕ್ವಾಶ್ ಮಾಡಿಬಿಡ್ತು. ಅದನ್ನು ಪ್ರಶ್ನೆ ಮಾಡಿಕೊಂಡು ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟಿಗೆ ಹೋಗುತ್ತೆ. ಸೇಮ್ ಅದನ್ನ ಹೇಳಿದ್ನಲ್ಲ, ಮುಡಾ ಕೇಸ್ನಲ್ಲಿ ಕಾಂಗ್ರೆಸ್ ಇರುವ ಜಾಗದಲ್ಲಿ ಇಲ್ಲಿ BJP ಇದ್ದಾರೆ, ಇಲ್ಲಿ BJP ಇರೋ ಜಾಗದಲ್ಲಿ ಅಲ್ಲಿ ಕಾಂಗ್ರೆಸ್ನವ್ರು ಇದ್ದಾರೆ. ತೇಜಸ್ವಿ ಸೂರ್ಯ ಅಲ್ಲಿ ಏನು ಆರ್ಗ್ಯುಮೆಂಟ್ ಮಾಡಿದ್ರು, ಅಥವಾ ಅವರ ವಕೀಲರ ಮೂಲಕ ಏನು ಆರ್ಗ್ಯುಮೆಂಟ್ ಮಾಡಿಸಿದ್ರು, ರಾಜ್ಯ ಸರ್ಕಾರ ತನಿಖಾ ಸಂಸ್ಥೆಗಳನ್ನು ದುರುಪಯೋಗ ಮಾಡಿಕೊಳ್ತಾ ಇದೆ, ಪೊಲೀಸರನ್ನ ಮುಂದಿಟ್ಕೊಂಡು ನನ್ನ ವಿರುದ್ಧ ವಿನಾಕಾರಣ ಕೇಸ್ ಹಾಕ್ತಾ ಇದ್ದಾರೆ, ಇದು ತನಿಖಾ ಸಂಸ್ಥೆಗಳ ದುರುಪಯೋಗ, ನೋಡಿ ರಾಜ್ಯ ಹೈಕೋರ್ಟು ನನ್ನ ಮೇಲಿನ FIR ಅನ್ನೇ ರದ್ದುಗೊಳಿಸಿದೆ, ಆದರೂ ಸುಪ್ರೀಂ ಕೋರ್ಟಿಗೆ ಬಂದಿದ್ದಾರೆ ಅಂತ. ಸೇಮ್ ಕೇಸು. ಸಿದ್ದರಾಮಯ್ಯನವರ ಪ್ರಕರಣದಲ್ಲಿ ED ಕೊಟ್ಟಂತಹ ಸಮನ್ಸನ್ನು ರಾಜ್ಯ ಹೈಕೋರ್ಟ್ ರದ್ದು ಮಾಡಿತ್ತು. ತೇಜಸ್ವಿ ಸೂರ್ಯ ಪ್ರಕರಣದಲ್ಲಿ ತೇಜಸ್ವಿ ಸೂರ್ಯ ವಿರುದ್ಧ ದಾಖಲಿಸಲಾಗಿದ್ದ FIR ಅನ್ನು ರಾಜ್ಯ ಹೈಕೋರ್ಟ್ ರದ್ದು ಮಾಡಿತ್ತು. ತೇಜಸ್ವಿ ಸೂರ್ಯ ವಿರುದ್ಧ ತನಿಖೆ ಮುಂದುವರಿಸೋದಕ್ಕೆ ಅವಕಾಶ ಕೊಡಿ ಅಂತ ಕರ್ನಾಟಕ ಸರ್ಕಾರ ಸುಪ್ರೀಂ ಕೋರ್ಟಿಗೆ ಹೋಗಿತ್ತು.
ಸಿದ್ದರಾಮಯ್ಯನವರು ಅವರ ಪತ್ನಿ ಮತ್ತು ಅವರ ಕ್ಯಾಬಿನೆಟ್ ಕೊಲೀಗ್ ಬೈರತಿ ಸುರೇಶ್ ಅವರ ವಿರುದ್ಧ ತನಿಖೆ ಮುಂದುವರಿಸೋದಕ್ಕೆ ಅವಕಾಶ ಕೊಡಿ ಅಂತ ಕೇಂದ್ರ ಸರ್ಕಾರ ಅರ್ಥಾತ್ ಇಡಿ ಸುಪ್ರೀಂ ಕೋರ್ಟಿಗೆ ಹೋಗಿತ್ತು. ಇಲ್ಲಿ ತೇಜಸ್ವಿ ಸೂರ್ಯ ವಿಷಯದಲ್ಲೂ ಸುಪ್ರೀಂ ಕೋರ್ಟ್ ಅದೇ ಮಾತನ್ನು ಹೇಳ್ತು. ಏನಂತ? ಈ ವಿಷಯವನ್ನು ರಾಜಕೀಯಗೊಳಿಸಬೇಡಿ, ರಾಜಕೀಯ ಹೋರಾಟಗಳು ಕೋರ್ಟಿನ ಹೊರಗೆ ನಡೆಯಲಿ. ಸೇಮ್ ಅಂದರೆ ಎರಡೂ ತೀರ್ಪುಗಳ ಆಶಯ ಒಂದೇ, ನಿಮ್ಮ ಕೈಯಲ್ಲಿರುವ ತನಿಖಾ ಸಂಸ್ಥೆಗಳನ್ನು ದುರುಪಯೋಗ ಪಡಿಸ್ಕೊಳ್ಬೇಡಿ ಅಂತ. ಅದಾದ ಮೇಲೆ ತೇಜಸ್ವಿ ಸೂರ್ಯ ಒಂದು ಟ್ವೀಟ್ ಮಾಡಿದ್ರು. ಕರ್ನಾಟಕ ಸರ್ಕಾರ ನನ್ನ ವಿರುದ್ಧ ಕೇಸ್ ದಾಖಲು ಮಾಡಿತ್ತು, ಸುಳ್ಳು ಸುದ್ದಿ ಹಬ್ಬಿಸಿದ ಆರೋಪ ನನ್ನ ವಿರುದ್ಧ ಮಾಡಿದ್ರು, ಸಚಿವರೊಬ್ಬರ ಕುಮ್ಮಕ್ಕಿನಿಂದ ನನ್ನ ವಿರುದ್ಧ ಈ ಕೇಸ್ ಆಗಿತ್ತು, ಸುದೀರ್ಘ ವಿವರಣೆ ನೀಡಿ ಹೈಕೋರ್ಟ್ ಕೇಸನ್ನು ವಜಾ ಮಾಡಿತ್ತು, ದ್ವೇಷ ರಾಜಕೀಯದಿಂದ ಸುಪ್ರೀಂ ಕೋರ್ಟಿನ ಮೇಲೆ ಮೆಟ್ಟಿಲೇರಿದ್ರು. ಇವತ್ತು ಸುಪ್ರೀಂ ಕೋರ್ಟ್ ಅರ್ಜಿಯನ್ನು ವಜಾ ಮಾಡಿದ್ದಲ್ಲದೆ ಸಂಸ್ಥೆಗಳನ್ನು ರಾಜಕೀಯಕ್ಕೆ ಬಳಸಿರುವುದಕ್ಕೆ ಎಚ್ಚರಿಕೆ ನೀಡಿದೆ. ತೇಜಸ್ವಿ ಸೂರ್ಯ ಅವರ ಟ್ವೀಟ್ ಇದು. ಹೀಗೆ ಅವರ ದೃಷ್ಟಿಲಿ ಅವರು, ಇವರ ದೃಷ್ಟಿಲಿ ಇವರು. ತೇಜಸ್ವಿ ಸೂರ್ಯ ಅವರೇ, ರಾಜ್ಯ ಸರ್ಕಾರಕ್ಕೆ ಯಾವ ಬುದ್ಧಿ ಮಾತನ್ನು ಹೇಳಿದೆಯಲ್ಲ ಸುಪ್ರೀಂ ಕೋರ್ಟು, ಕೇಂದ್ರ ಸರ್ಕಾರಕ್ಕೆ ಹೇಳಿರೋದು ಅದೇ ಬುದ್ಧಿ ಮಾತು. ಅದೇ ಬುದ್ಧಿ ಮಾತನ್ನು ಕೇಂದ್ರ ಸರ್ಕಾರಕ್ಕೂ ಹೇಳಿದೆ. 23 ದಿನಗಳ ಸಂಸತ್ ಅಧಿವೇಶನ ಇವತ್ತು ಶುರುವಾಯಿತು. ಆಗಸ್ಟ್ 21 ತನಕ ನಡೆಯುತ್ತೆ. ಮೊದಲನೇ ದಿನವೇ ಜೋರು ಗಲಾಟೆ. ವಿಪಕ್ಷಗಳು ಆಪರೇಷನ್ ಸಿಂಧೂರದ ಬಗ್ಗೆ ಚರ್ಚೆಯಾಗಬೇಕು. ಆಪರೇಷನ್ ಸಿಂಧೂರ, ಪಹಲ್ಗಾಮ್ ಉಗ್ರರ ದಾಳಿ, ಡೊನಾಲ್ಡ್ ಟ್ರಂಪ್ ಮತ್ತೆ ಹೇಳ್ಕೊತಾ ಇದ್ದಾರೆ ಕದನ ವಿರಾಮ ಮಾಡಿಸಿದ್ದೆ ನಾನು ಅಂತ. ಅದರ ಬಗ್ಗೆಯೂ ಚರ್ಚೆ ಆಗಬೇಕು. ಬಿಹಾರದಲ್ಲಿ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆಯ ಬಗ್ಗೆ ಚರ್ಚೆ ಆಗಬೇಕು ಅಂತ ಗಲಾಟೆ ಮಾಡಿದ್ರು. ಸದನವನ್ನು ಸ್ಪೀಕರ್ ಇದ್ದವರು ನಾಳೆಗೆ ಮುಂದೂಡಿದರು. ಸಂಪ್ರದಾಯದಂತೆ ಪ್ರಧಾನಿ ನರೇಂದ್ರ ಮೋದಿ ಆರಂಭದಲ್ಲೇ ಮಾತನಾಡಿದ್ರು. ಆಪರೇಷನ್ ಸಿಂಧೂರ ಆದ ನಂತರ ನಡೀತಾ ಇರುವ ಅಧಿವೇಶನ ಇದು. ಭಾರತದ ಶಕ್ತಿಯನ್ನು ಸಂಭ್ರಮಿಸಬೇಕಾಗಿರುವ ಅಧಿವೇಶನ. ಆಪರೇಷನ್ ಸಿಂಧೂರದಲ್ಲಿ ಭಾರತದ ಸ್ವದೇಶಿ ನಿರ್ಮಿತ ಆಯುಧಗಳ ತಾಕತ್ತನ್ನು ಇಡೀ ಪ್ರಪಂಚ ನೋಡಿದೆ, ಪ್ರಪಂಚದಲ್ಲಿ ಕೊಂಡಾಡ್ತಾ ಇದ್ದಾರೆ ಅಂತಂದ್ರು. ಜೊತೆಗೆ ಶುಭಾಂಶು ಶುಕ್ಲಾ, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಹೋದಂಥ ಮೊಟ್ಟ ಮೊದಲ ಭಾರತೀಯ ಶುಭಾಂಶು ಶುಕ್ಲಾ ವಿಷಯವನ್ನು ಪ್ರಸ್ತಾಪಿಸಿದ್ರು. ಕೇಳಿಸ್ಕೊಳ್ಳಿ. ये मॉनसून सत्र एक विजयोत्सव है. पूरी दुनिया ने भारत की सैन्य शक्ति का, भारत के सैन्य के सामर्थ्य का रूप देखा है. ऑपरेशन सिंदूर में भारत की सेना ने जो लक्ष्य निर्धारित किया था 100% अचीव किया. आतंकियों के आकाओं के घर में जाकर के 22 मिनट के भीतर ऑपरेशन सिंदूर के तहत उसको जमीन दोज कर दिया गया. और मैंने बिहार की एक कार्यक्रम में इसकी घोषणा की थी, जो हमारी सैन्य शक्ति ने बहुत ही कम समय में सिद्ध करके दिखा दिया. और इसमें मेड इन इंडिया सैन्य शक्ति का ये नया स्वरूप, इस पर भी दुनिया बहुत आकर्षित हुई है. इन दिनों विश्व के जिन लोगों से मिलना होता है तो भारत के इस मेड इन इंडिया जो औजार तैयार हो रहे हैं उसके प्रति दुनिया का आकर्षण बढ़ रहा है. मुझे विश्वास है कि जब सदन इस विजयोत्सव को एक स्वर में विजय के भाव से इस सत्र के दरमियान उन ओजस्वी तेजस्वी भावनाओं को प्रकट करेगा तो भारत की सैन्य शक्ति को बल मिलेगा, प्रोत्साहन मिलेगा, देशवासियों को प्रेरणा मिलेगी. इंटरनेशनल स्पेस स्टेशन पर भारत का तिरंगा झंडा वहां लहराना ये हर देशवासी के लिए गौरव की पल है. देश में साइंस टेक्नोलॉजी के प्रति, इनोवेशन के प्रति नया उमंग और उत्साह भरने वाली ये सफल यात्रा रही है. और पूरे संसद, लोकसभा राज्यसभा दोनों सदन देशवासी जिस गौरव का अनुभव कर रहे हैं उसमें एक स्वर से जुड़ेंगे, एक स्वर से इसका यशगान होगा. जो भारत को अंतरिक्ष में नई ऊंचाइयां पर पहुंचाने वाले जो भावी कार्यक्रम हैं उनके लिए भी प्रेरक बनेगा, प्रोत्साहक बनेगा. ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡಿದ ನಂತರ ಲೋಕಸಭೆ, ರಾಜ್ಯಸಭೆ
ಎರಡೂ ಕಡೆನೂ ಗಲಾಟೆ ಶುರುವಾಯಿತು. ವಿಪಕ್ಷಗಳ ಸದಸ್ಯರು ಸದನದ ಬಾವಿಗೆ ಬಂದು ಗಲಾಟೆ ಶುರು ಮಾಡಿದ್ರು. ಆಪರೇಷನ್ ಸಿಂಧೂರದ ಬಗ್ಗೆ ನೀವು ಏನು ಚರ್ಚೆ ಮಾಡೋದಿದ್ರೂ ನಾವು ರೆಡಿಯಾಗಿದ್ದೀವಿ ಅಂತ ಸರ್ಕಾರದ ಕಡೆಯಿಂದ ಹೇಳಲಾಯಿತು. ಕಿರಣ್ ರಿಜಿಜು ಸಂಸದೀಯ ವ್ಯವಹಾರಗಳ ಸಚಿವರು, ಜೊತೆಗೆ ರಾಜನಾಥ್ ಸಿಂಗ್ ರಕ್ಷಣಾ ಸಚಿವರು ಇಬ್ಬರು ಹೇಳಿದ್ರು. ಎಷ್ಟು ಸಮಯ ಚರ್ಚೆ ಮಾಡಬೇಕು ಅನ್ನೋದನ್ನು ಸ್ಪೀಕರ್ ನಿಗದಿ ಮಾಡಲಿ, ನಾವು ತಯಾರಾಗಿದ್ದೀವಿ, ಏನು ಪ್ರಶ್ನೆ ಕೇಳೋದಿದ್ರು ಕೇಳಿ ಅಂತ. ಅದೇನು ಬಗೆಹರಿಲಿಲ್ಲ. ಕೇಳಿಸ್ಕೊಳ್ಳಿ, ಕಿರಣ್ ರಿಜಿಜು ಅವರು ನೋಡಲ್ಲಿ ಕಾಣಿಸ್ತಾ ಇದೆ ನಿಮಗೆ ಸದನದ ಬಾವಿಗೆ ಎಳೆದು ನಡೆಸ್ತಾ ಇರುವ ಪ್ರತಿಭಟನೆ. ಕಿರಣ್ ರಿಜಿಜು ಮತ್ತು ರಾಜನಾಥ್ ಸಿಂಗ್ ಏನು ಹೇಳಿದ್ರು ಕೇಳಿಸ್ಕೊಳ್ಳಿ. सभापति महोदय, आज बिजनेस एडवाइजरी कमेटी का टाइम भी तय किया हुआ है। 2:30 बजे सारा बीएससी का मेंबर्स का बैठक होगी और कौन कौन सा चर्चा करना है उसका भी निर्णय होगा। कल ऑल पार्टी मीटिंग में सारे पार्टी लीडर ने कहा है ज़्यादा चर्चा होना चाहिए। सरकार चर्चा के लिए बिजनेस लेके आ रहे हैं और ये नीचे कूद करके हंगामा कर रहे हैं, ये तो कोई तरीका नहीं है। हम लोग ने शुरू से अपील किया है कि मानसून सत्र में सार्थक चर्चा होना चाहिए और बिजनेस लेके सरकार आए हैं। अगर ऐसा हंगामा करेंगे तो हम बिजनेस में चर्चा कैसे करेंगे? सदन के सभी सम्मानित सदस्यों को मैं आपको कहना चाहता हूं, इस प्रथा से संबंधित जिस विषय पर चर्चा चाहते हैं, जितनी भी बड़ी चर्चा चाहते हैं, जितने घंटे की भी चर्चा चाहते हैं, जैसा भी आपके द्वारा अथवा स्पीकर महोदय के द्वारा तय किया जाएगा उसके तहत हम चर्चा करने के लिए पूरी तरह से तैयार हैं। ಇಷ್ಟೆಲ್ಲ ಆದ ನಂತರ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಹೊರಗಡೆ ಬಂದು ಮಾಧ್ಯಮಗಳ ಮುಂದೆ ನನಗೆ ಸರ್ಕಾರ ಮಾತಾಡೋದಕ್ಕೆ ಅವಕಾಶ ಕೊಡ್ತಿಲ್ಲ ಅಂತ ಆರೋಪ ಮಾಡಿದರು. ಕೇಳಿಸ್ಕೊಳ್ಳಿ. हाउस में डिफेंस मिनिस्टर को बोलने देते हैं, उनके लोगों को बोलने देते हैं, मगर अगर विपक्ष का कोई कुछ कहना चाहता है तो अलाउड नहीं है। मैं लीडर ऑफ अपोजिशन हूँ, मेरा हक है, मुझे तो कभी बोलना ही नहीं देते हैं। सर, ये एक नया अप्रोच है। सर, पीएम ने विजय उत्सव सत्र बोला है। सर, पीएम बोल रहे हैं कि विजय उत्सव सत्र है, सेलिब्रेटेड सर, बट दौड़ के निकले हाउस से 1 सेकंड में। लेकिन चेयर बार बार कह रही थी कि हम चर्चा के लिए तैयार हैं, आप लोग बैठिए, हम चर्चा के लिए तैयार। चर्चा तो होगी, अगर वो अलाउ करेंगे तो होगी, मगर इशू ये है कि कन्वेंशन कहता है कि अगर सरकार के लोग कुछ बोले तो हमें भी स्पेस मिलनी चाहिए। हम 2 शब्द कहना चाहते थे, मगर विपक्ष को ये अलाउड नहीं। ಇದು ಲೋಕಸಭೆಯಲ್ಲಾಯಿತು. ರಾಜ್ಯಸಭೆ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರು ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ. ಪಹಲ್ಗಾಮ್ ಅಟ್ಯಾಕ್ ಬಗ್ಗೆ ಮಾತನಾಡಬೇಕು. ಜಮ್ಮು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರೇ ಒಪ್ಕೊಂಡಿದ್ದಾರೆ ಅಲ್ಲಿ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿದೆ ಅಂತ. ವಿಪಕ್ಷಗಳೆಲ್ಲ ಸೇರಿ ಸರ್ಕಾರಕ್ಕೆ ಬೇಷರತ್ತು ಬೆಂಬಲ ಕೊಟ್ಟಿದ್ವಿ ನಾವು, ಅದರ ಪರಿಣಾಮ ಏನಾಯಿತು ಅನ್ನೋದು ಚರ್ಚೆ ಆಗಬೇಕು ಅಂದರು. राज्यसभೆಯಲ್ಲಿ ನಡೆದಿದ್ದು ಕೇಳಿಸ್ಕೊಳ್ಳಿ. सर, पहलगाम हमला 22 अप्रैल को हुआ था। अब तक आतंकवादी पकड़े नहीं गए, मारे भी नहीं गए और उन्होंने हमको बार बार बताया कि उन्हीं के ऊपर डायरेक्टली मारे गए और वो उसमें मर गए। ये भी खबर हमको मिली, लेकिन हम ये जानना चाहते हैं क्योंकि हमने तो अनकंडीशनल सपोर्ट पूरे हाउस, पूरे ऑल पार्टी ने दिया, सिर्फ मेरा पार्टी की नहीं, सभी पार्टियों ने दिया कि देश को मजबूत बनाने के लिए, देश में एकता रखने के लिए और हमारे आर्मी को मॉरल स्ट्रेंथ देने के लिए हमने अनक्वेश्चन यानी कोई प्रश्न न करते हुए हमने ये सब कुछ उनको दिया। ये उन्होंने ही कहा है, लेफ्टिनेंट गवर्नर ने कहा है इसमें इंटेलिजेंस फेल्यूर है, ये एक्सेप्ट उन्होंने ही किया, ये हमारी बात नहीं सर। ಇನ್ನೊಂದು ಸುದ್ದಿ ಭಾಳ ಕ್ವಿಕ್ ಆಗಿ, ಜಾಸ್ತಿ ಸಮಯ ಬೇಕಾಗಿತ್ತು ನನಗೆ, ಅಷ್ಟು ಟೈಮ್ ಇಲ್ಲ. ಸುಪ್ರೀಂ ಕೋರ್ಟ್ನ ಜಡ್ಜ್ ಆಗಿದ್ದ ದೆಹಲಿ ಹೈಕೋರ್ಟ್ನ ಜಡ್ಜ್ ಆಗಿದ್ದ ಯಶವಂತ್ ವರ್ಮಾ
ದೆಹಲಿಯಲ್ಲಿ ಕ್ವಾರ್ಟರ್ಸ್ ಇರುತ್ತೆ ಇವ್ರದ್ದು, ಅದಕ್ಕೆ ಬೆಂಕಿ ಬೀಳುತ್ತೆ, ಫೈರ್ ಬ್ರಿಗೇಡ್ನವ್ರು ಬರ್ತಾರೆ, ಬೆಂಕಿ ಆರಿಸ್ತಾರೆ. ಬೆಂಕಿ ಆರಿಸ್ದಾಗ ಗೊತ್ತಾಗುತ್ತೆ ಒಂದು ಕಬೋರ್ಡ್ನಲ್ಲಿ ಕಂತೆ ದುಡ್ಡಿತ್ತು ಅಂತ. ಸುಟ್ಟು ಹೋಗಿರುವ ನೋಟುಗಳ ವಿಡಿಯೋಗಳು ಬರ್ತವೆ, 500 ರೂಪಾಯಿ ನೋಟುಗಳು. ನೋಡಿದ್ರು ಒಂದು 15 ಕೋಟಿ ರೂಪಾಯಿ ಇತ್ತು ಅಲ್ಲಿ ಅಂತ. ಮನೇಲಿ ಯಾರೂ ಇರಲಿಲ್ಲ ಇವರು. ಅದಾದ ನಂತರ ಇವ್ರನ್ನ ಟ್ರಾನ್ಸ್ಫರ್ ಮಾಡಲಾಯಿತು. ನಮ್ಮ ಕಸದ ಬುಟ್ಟಿನ ಇದು ನಮ್ಮ ಕೋರ್ಟಿಗೆ ಯಾಕೆ ಟ್ರಾನ್ಸ್ಫರ್ ಮಾಡ್ತೀರಿ ಅಂತ ಹೈಕೋರ್ಟ್ನವ್ರು ವಕೀಲರು ಗಲಾಟೆ ಮಾಡಿದ್ರು. ಅದೆಲ್ಲ ಆಯಿತು. ಈಗ ಇವರ ಇಂಪೀಚ್ಮೆಂಟ್ ಅದಕ್ಕೆ ತಯಾರಿ ನಡೀತಾ ಇದೆ. ನಾಳೆ ಇನ್ನೊಂದು ದಿವಸ ಅದ್ರ ಡಿಟೇಲ್ ನಾನು ಪೂರ್ತಿಯಾಗಿ ಹೇಳ್ತೀನಿ, ಇವತ್ತಷ್ಟು ಟೈಮ್ ಸಾಕಾಗೋದಿಲ್ಲ. ಎಲ್ಲ ಪಕ್ಷಗಳು ಒಪ್ಕೊಂಡಂಥ ಇಂಪೀಚ್ಮೆಂಟ್ ಇದು. ಇಂಪೀಚ್ಮೆಂಟ್ ಮಾಡಬೇಕು ಅಂದರೆ ಲೋಕಸಭೆಯಲ್ಲಿ 100 ಸಂಸದರ ಸಹಿ ಹಾಕಬೇಕು, ರಾಜ್ಯಸಭೆಯಲ್ಲಿ 50 ಜನ ಸಂಸದರ ಸಹಿ ಹಾಕಬೇಕು. ಎಲ್ಲ ಪಕ್ಷದವರು ಸೇರಿ ಸೈನ್ ಹಾಕಿದ್ದಾರೆ. BJP, ಕಾಂಗ್ರೆಸ್, TDP, JDU, JDS, ಜನಸೇನಾ ಪಕ್ಷ, AGP, ಶಿವಸೇನೆ, ಶಿಂಧೆ ಬಣ, LJSP, SKP, CPM ಎಲ್ಲ ಸಂಸದರು ಕೂಡ ಇವರ ಮಹಾಭಿಯೋಜನೆ ಇಂಪೀಚ್ಮೆಂಟಿಗೆ ಸೈನ್ ಹಾಕಿದ್ದಾರೆ. ಅಂದರೆ ವಜಾ ಮಾಡೋದು, ಇವರನ್ನು ಕೋರ್ಟ್ನಿಂದ ನ್ಯಾಯಾಂಗ ವ್ಯವಸ್ಥೆಯಿಂದ ವಜಾ ಮಾಡೋದು. ಆ ಪ್ರೊಸೆಸ್ ಭಾಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಾನು ಹೇಳಿದ್ನಲ್ಲ, ಟೈಮ್ ಇಲ್ಲ ಇವತ್ತು ಹೇಳೋದಕ್ಕೆ, ಡೀಟೇಲಾಗಿ ಹೇಳ್ತೀನಿ. 145 ಸಂಸದರು ಲೋಕಸಭೆಯಲ್ಲೇ ಸೈನ್ ಹಾಕಿದ್ದಾರೆ. ಇನ್ನೊಂದು ದಿವಸ ನೋಡೋಣಂತೆ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.